ನಮಸ್ಕಾರ ಸ್ಟೂಡೆಂಟ್ ಆಮೀಸ್, ವೆಲ್ಕಮ್ ಬ್ಯಾಕ್ ಟು ವಿ ಇಗ್ನೈಟ್ ಚಾನಲ್. ನಾನು ನಿಮ್ಮೆಲ್ಲರ ಮಾಸ್ಟರ್ ಟೀಚರ್ ನವ್ಯ. ಆ್ಯಂಡ್ ಇವತ್ತು ಬಂದು ನಾವು ಲೈಫ್ ಪ್ರೊಸೆಸ್ ಚಾಪ್ಟರ್ನಲ್ಲಿ ಒಂದು ಹೊಸ ಟಾಪಿಕ್ನ ಶುರು ಮಾಡೋಣ. ಇವಾಗ ಇದುವರೆಗೂ ನಾವು ಯಾವ ಟಾಪಿಕ್ ಕವರ್ ಮಾಡಿದ್ದೀವಿ? ಡೈಜೆಷನ್ ಓದಿದ್ದೀವಿ. ಫಸ್ಟ್ ಬಂದು ನ್ಯೂಟ್ರಿಷನ್ ಕವರ್ ಮಾಡಿದ್ದೀವಿ, ಇಂಟ್ರೊಡಕ್ಷನ್ ನೋಡಿದ್ವಿ. ಆಮೇಲೆ ನ್ಯೂಟ್ರಿಷನ್ ಇನ್ ಆಟೋಟ್ರೋಪ್ಸ್, ನ್ಯೂಟ್ರಿಷನ್ ಇನ್ ಹೆಟ್ರೋಟ್ರೋಪ್ಸ್, ಆಮೇಲೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ನೋಡಿದ್ವಿ. ಅದಾದಮೇಲೆ ಅದರಲ್ಲಿ ಡೈಜೆಷನ್ ಪ್ರೊಸೆಸ್ ಎಲ್ಲ ಅರ್ಥ ಮಾಡ್ಕೊಂಡ್ವಿ. ಆಮೇಲೆ ಏನು ರೆಸ್ಪಿರೇಟರಿ ಸಿಸ್ಟಮ್ ನೋಡಿದ್ವಿ. ಆ್ಯಂಡ್ ಇವತ್ತೇನೊಂದು ಟಾಪಿಕ್ ಶುರು ಮಾಡ್ತಾ ಇದ್ವಿ, ಸರಿನಾ? ಸೊ ಇವಾಗ ಇದಿಷ್ಟು ಟಾಪಿಕ್ನಲ್ಲಿ ನಿಮಗೆ ಡೈಜೆಷನ್ನಲ್ಲಿ ಏನು ಅರ್ಥ ಆಯಿತು? ಡೈಜೆಷನಲ್ಲಿ ಏನಾಗ್ತಾ ಇದೆ? ಫುಡ್ ಬಂದು ಬ್ರೇಕ್ ಡೌನ್ ಆಗ್ತಾ ಇದೆ ಅಲ್ವಾ? ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಸಿಂಪ್ಲೆಸ್ ಸಬ್ಸ್ಟೆನ್ಸಿಗೆ ಕನ್ವರ್ಟ್ ಆಗ್ತದೆ ಅಲ್ವಾ? ಇವಾಗ ಆ ಸಿಂಪ್ಲೆಸ್ ಸಬ್ಸ್ಟೆನ್ಸಿಂದ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಏನಾಗಿದೆ, ನ್ಯೂಟ್ರಿಯೆಂಟ್ಸ್ ಬಂದು ಡಿರೈವ್ ಆಗಿದೆ ಅಲ್ವಾ? ಸೊ ನ್ಯೂಟ್ರಿಯೆಂಟ್ಸ್ ಡಿರೈವ್ ಆಗಿದೆ. ಇವಾಗ ನಮ್ಮ ಬಾಡಿ ಬಂದು ಅದನ್ನು ಯೂಟಿಲೈಸ್ ಮಾಡ್ಕೊಬೇಕು. ಸೊ ಇವಾಗ ಫುಡ್ಡಿಂದ ನ್ಯೂಟ್ರಿಯೆಂಟ್ಸ್ ಡೈಜೆಸ್ಟ್ ಆಗಿ ಅದರಿಂದ ನ್ಯೂಟ್ರಿಯೆಂಟ್ಸ್ ಡಿರೈವ್ ಆಗಿದೆ. ಆಮೇಲೆ ರೆಸ್ಪಿರೇಷನಲ್ಲಿ ಏನು ನೋಡಿದ್ವಿ? ರೆಸ್ಪಿರೇಷನಲ್ಲಿ ಏನಾಗ್ತಾ ಇದೆ ಅಂದರೆ ಆ್ಯಕ್ಚುಲಿ ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗಬೇಕು ನಮಗೆ ಎನರ್ಜಿ ಕೊಡೋದಕ್ಕೆ ಅಲ್ವಾ? ಸೊ ನಮ್ಮ ಹ್ಯೂಮನ್ ಬಾಡಿನಲ್ಲಿ ಏನಾಗ್ತಾ ಇದೆ, ಆಕ್ಸಿಜನ್ ಬಂದು ಆ್ಯಕ್ಚುಲಿ ಏರೋಬಿಕ್ ರೆಸ್ಪಿರೇಷನ್ ಜಾಸ್ತಿ ನಡೀತಾ ಇದೆ ಮೆಜಾರಿಟಿ. ಸೊ ಇವಾಗ ಲಂಗ್ಸಿಂದ ಆ ಗ್ಲೈಕೋಲಿಸಿಸ್ ನಡಿಬೇಕಂದ್ರೆ ಏನು ಬೇಕು? ಅದರಿಂದ ನಾವು ಎನರ್ಜಿ ಡಿರೈವ್ ಮಾಡ್ಬೇಕಂದ್ರೆ ಏನು ಬೇಕು? ಆಕ್ಸಿಜನ್ ಬೇಕು. ಸೊ ಆಕ್ಸಿಜನ್ ಬಂದು ಲಂಗ್ಸಲ್ಲಿದೆ. ಸೊ ಲಂಗ್ಸಿಂದ ಇವಾಗ ಆಕ್ಸಿಜನ್, ಇವಾಗ ಬೇರೆ ಬೇರೆ ಸೆಲ್ಸ್, ನಮ್ಮ ಬಾಡಿನಲ್ಲಿ ಬೇರೆ ಬೇರೆ ಸೆಲ್ಸ್ಗೂ ಆಕ್ಸಿಜನ್ ಬೇಕು ಅಲ್ಲ? ಅದಕ್ಕೆಲ್ಲ ಹೆಂಗೆ ಆಕ್ಸಿಜನ್ ಸಿಗ್ತಾ ಇದೆ ಅಂತ ನೋಡೋಣ. ಅಂದರೆ ಇವಾಗ ನ್ಯೂಟ್ರಿಯೆಂಟ್ಸ್ ಇದೆ ಮತ್ತು ಇಲ್ಲಿ ಆಕ್ಸಿಜನ್ ಕೂಡ ಇದೆ. ಅದು ಇವಾಗ ನಮ್ಮ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೆಂಗೆ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗ್ತಾ ಇದೆ, ಹೆಂಗೆ ಅದು ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ, ಹೆಂಗೆ ನಮ್ಮ ಬಾಡಿ ಸೆಲ್ಸ್ ಬಂದು ಅದನ್ನ ಯುಟಿಲೈಸ್ ಮಾಡ್ಕೊತಾ ಇದೆ ಅಂತ ಇವತ್ತಿನ ಸೆಷನಲ್ಲಿ ಆ ಟಾಪಿಕ್ನ ಶುರು ಮಾಡೋಣ. ಸೊ ಎನಿ ಗೆಸ್ಸಸ್ ಇವತ್ತು ನಾನು ಯಾವ ಟಾಪಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಡೂ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ನೋಡ್ತೀನಿ ಕರೆಕ್ಟ್ ಗೆಸ್ ಮಾಡಿದ್ದೀರಾ ಇಲ್ವಾ ಅಂತ. ಸೊ ಇವತ್ತು ಬಂದು ನಾವು ಟ್ರಾನ್ಸ್ಪೋರ್ಟೇಷನ್ ಟಾಪಿಕ್ನ ಶುರು ಮಾಡ್ತಾ ಇದ್ವಿ. ಅದರಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್, ಬ್ಲಡ್ ಆ್ಯಂಡ್ ಲಿಂಫ್, ಆಮೇಲೆ ಬ್ಲಡ್ ವೆಸಲ್ನ ಈ ಸೆಷನಲ್ಲಿ ಕವರ್ ಮಾಡ್ತಾ ಇದ್ದೀವಿ, ಸರಿನಾ? ನೆಕ್ಸ್ಟ್ ಸೆಷನಲ್ಲಿ ಬಂದು ಹಾರ್ಟ್, ಮೆಕ್ಯಾನಿಸಮ್ ಆಫ್ ಸರ್ಕ್ಯುಲೇಷನ್, ಮತ್ತು ಏನು ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್, ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಇನ್ ಪ್ಲಾಂಟ್ಸ್, ಮತ್ತು ಟ್ರಾನ್ಸ್ಲೊಕೇಶನ್ ಎಲ್ಲ ನೆಕ್ಸ್ಟ್ ಮುಂದಿನ ಸೆಷನಲ್ಲಿ ಕವರ್ ಮಾಡೋಣ. ಸೊ ಇವತ್ತಿನ ಸೆಷನಲ್ಲಿ ಬಂದು ಸರ್ಕ್ಯುಲೇಟರಿ ಸಿಸ್ಟಮ್ ಇನ್ ಹ್ಯೂಮನ್, ಬ್ಲಡ್ ಆ್ಯಂಡ್ ಲಿಂಫ್ ಓದೋಣ, ಮತ್ತು ಬ್ಲಡ್ ವೆಸಲ್ಸ್ ಬಗ್ಗೆ ಕವರ್ ಮಾಡ್ತಾ ಇದ್ವಿ, ಸರಿನಾ? ಒಂದ್ಸಲಿ ಇವತ್ತಿನ ಸೆಷನ್ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ಸಲಿ ನಾನು ಜಸ್ಟ್ ಕ್ವಿಕ್ ರೀಕ್ಯಾಪ್ ಮಾಡ್ತೀನಿ ನೆನ್ನೆ ಸೆಷನಲ್ಲಿ ಏನು ಮಾಡಿದ್ವಿ ಅಂತ. ನೆನ್ನೆ ಸೆಷನಲ್ಲಿ ಬಂದು ನಾವು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ನೋಡಿದ್ವಿ. ಪ್ಲಾಂಟ್ಸ್ನ ಏನು ಅರ್ಥ ಮಾಡ್ಕೊಂಡ್ವಿ? ಪ್ಲಾಂಟ್ಸ್ನಲ್ಲಿ ಬಂದು ರೆಸ್ಪಿರೇಷನ್ ಡೇ ಟೈಮಲ್ಲೂ ನಡೀತಾ ಇರುತ್ತೆ, ನೈಟ್ ಟೈಮಲ್ಲೂ ನಡೀತಾ ಇರುತ್ತೆ ಅಲ್ವಾ? ಸೊ ಇವಾಗ ಆಮೇಲೆ ಪ್ಲಾಂಟ್ಸ್ನಲ್ಲಿ ರೆಸ್ಪಿರೇಟರಿ ಆರ್ಗನ್ಸ್ಗಳನ್ನ ನೋಡಿದ್ವಿ. ಯಾವ ಆರ್ಗನ್ಸ್ ರೆಸ್ಪಿರೇಟರಿ ಆರ್ಗನ್ಸ್ ಅಂತ ಕನ್ಸಿಡರ್ ಆಗಿತ್ತು ಪ್ಲಾಂಟ್ಸ್ನಲ್ಲಿ? ಸ್ಟೊಮ್ಯಾಟಾ, ಲೆಂಟಿಸೆಲ್ಸ್ ಮತ್ತು ರೂಟ್ ಹೇರ್ಸ್ ಬಂದು ಪ್ಲಾಂಟ್ದು ರೆಸ್ಪಿರೇಟರಿ ಆರ್ಗನ್ ಅಂತ ನೋಡಿದ್ವಿ. ಅದಾದಮೇಲೆ ಬಂದು ಏನು ನೋಡಿದ್ವಿ? ನೆಕ್ಸ್ಟ್ ರೆಸ್ಪಿರೇಟರಿ ಸಿಸ್ಟಮ್ ಇನ್ ಟೆರೆಸ್ಟ್ರಿಯಲ್ ಅನಿಮಲ್ಸ್ ನೋಡಿದ್ವಿ. ಆಮೇಲೆ ಆಕ್ವಾಟಿಕ್ ಅನಿಮಲ್ಸ್ನಲ್ಲಿ ನೋಡಿದ್ವಿ. ಆಮೇಲೆ ನೆಕ್ಸ್ಟ್ ಬಂದು ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ನ ನೋಡಿದ್ವಿ. ಅದರಲ್ಲಿ ಯಾವ ಪಾರ್ಟ್ಸ್ ಇದೆ ಅಂತ ನೋಡಿದ್ವಿ. ಅಂದರೆ ಇದೇನು ಬಕ್ಕಲ್ ಕೆವಿಟಿ ಅದೆಲ್ಲ, ಈಸೋಫೇಗಸ್, ಸಾರಿ ರೆಸ್ಪಿರೇಟರಿ ಸಿಸ್ಟಮ್ ನೋಡಿದ್ವಿ. ನೋಸ್, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ಲಂಗ್ಸ್ ಒಳಗಡೆ ಆಲ್ವಿಯೋಲೈ, ಆಮೇಲೆ ಬ್ರಾಂಕ ಹೆಂಗೆ ಬ್ರಾಂಚ್ ಆಗಿದೆ, ಅದು ಹೆಂಗೆ ಡಿವೈಡ್ ಆಗಿದೆ, ಆ್ಯಂಡ್ ಅದು ಹೆಂಗೆ ಫರ್ದರ್ ಡಿವೈಡ್ ಆಗಿದೆ ಬ್ರಾಂಕ್ಯೂಲ್ಸ್ ಆಗಿ ಅಂತೆಲ್ಲ ಪ್ರೀವಿಯಸ್ ಸೆಷನಲ್ಲಿ ನೋಡಿದ್ವಿ. ಅದಾದಮೇಲೆ ಈವನ್ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್ ಕೂಡ ಕವರ್ ಮಾಡಿದ್ವಿ ಇಲ್ಲಿ ಲಾಸ್ಟ್ ಸೆಷನಲ್ಲಿ ಅಲ್ವಾ? ಸೊ ಇವತ್ತಿನ ಸೆಷನಲ್ಲಿ ಏನು ನೋಡ್ತಾ ಇದ್ದೀವಿ? ಹೆಂಗೆ ಆಕ್ಸಿಜನ್ ಬಂದಿರುತ್ತಲ್ಲ, ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ ಎಲ್ಲ ಹೆಂಗೆ ನಮ್ಮ ಬಾಡಿನಲ್ಲಿ ಟ್ರಾನ್ಸ್ಪೋರ್ಟ್ ಆಗಿದೆ ಅಂತ ನೋಡ್ತಾ ಇದ್ದೀವಿ, ಸರಿನಾ? ಸೊ ಇವಾಗ ಬಂದು ಸ್ಟಾರ್ಟ್ ಮಾಡೋಣ. ಸರ್ಕ್ಯುಲೇಟರಿ ಸಿಸ್ಟಮ್ ಇನ್ ಹ್ಯೂಮನ್. ಸೊ ಇವಾಗ ನಮ್ಮ ಬಾಡಿನಲ್ಲಿ ಎಷ್ಟೊಂದು ಪ್ರಾಸೆಸಸ್ ನಡೀತಾ ಇದೆ ಅಂತ ಹೇಳ್ತಲ್ಲ, ಅಂದರೆ ಡೈಜೆಷನ್ ಮತ್ತು ರೆಸ್ಪಿರೇಷನ್ ನಡೀತಾ ಇದೆ, ಮತ್ತು ಈವನ್ ಎಕ್ಸ್ಕ್ರೀಟ್ರಿ ಅದೇ ಒಂದು ಸಪ್ರೇಟ್ ಸಿಸ್ಟಮ್ ಇದೆ. ಸೊ ನಮ್ಮ ದೇಹದಲ್ಲಿ ಎಷ್ಟೊಂದು ಸಿಸ್ಟಮ್ಸ್ ಇದೆ, ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಇದೆ, ಎಂಡೋಕ್ರೈನ್ ಸಿಸ್ಟಮ್ ಇದೆ, ರೆಸ್ಪಿರೇಟರಿ ಸಿಸ್ಟಮ್ ಇದೆ, ಎಕ್ಸ್ಕ್ರೀಟರಿ ಸಿಸ್ಟಮ್ ಇದೆ. ಸೊ ಅದೆಲ್ಲ ಇವಾಗ ನ್ಯೂಟ್ರಿಯೆಂಟ್ಸ್, ಅದು ಇವಾಗ ಡೈಜೆಸ್ಟಿವ್ ಸಿಸ್ಟಮಿಂದ ನಮಗೆ ನ್ಯೂಟ್ರಿಯೆಂಟ್ಸ್ ಡಿರೈವ್ ಆಗ್ತದೆ. ಎಂಡೋಕ್ರೈನ್ ಸಿಸ್ಟಮ್ನಲ್ಲಿ ಏನಾಗ್ತದೆ? ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತದೆ. ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಏನಾಗ್ತದೆ? ಆಕ್ಸಿಜನ್ ನಮ್ಮ ಬಾಡಿಗೆ ಸಪ್ಲೈ ಮಾಡಬೇಕು, ಆ ಲಂಗ್ಸಲ್ಲಿರೋ ಆಕ್ಸಿಜನ್ನ ತೊಗೊಂಡು ಸಪ್ಲೈ ಮಾಡಬೇಕು. ಎಕ್ಸ್ಕ್ರೀಟರಿ ಸಿಸ್ಟಮ್ನಲ್ಲಿ ಏನಾಗ್ತದೆ? ನಮ್ಮ ಬಾಡಿನಲ್ಲಿ ವೇಸ್ಟ್ ಪಾರ್ಟಿಕಲ್ಸ್ ಎಲ್ಲ, ವೇಸ್ಟ್ ಫುಡ್ ಮೆಟೀರಿಯಲ್ ಎಲ್ಲ, ಅನ್ಡೈಜೆಸ್ಟಿವ್ ಫುಡ್ ಮೆಟೀರಿಯಲ್ಸ್ ಎಲ್ಲ ಹೊರಗಡೆ ಹಾಕಬೇಕು. ಸೊ ಇದೆಲ್ಲ ಹೆಂಗೆ ನಡೀತಾ ಇದೆ? ಅದೆಲ್ಲ ಮಾಡೋದಕ್ಕೆ ಒಂದು ಟ್ರಾನ್ಸ್ಪೋರ್ಟ್, ಒಂದು ಮೀಡಿಯಮ್ ಬೇಕು. ಆ ಮೀಡಿಯಮ್ನ ಇವತ್ತು ನೋಡೋಣ. ಸೊ ಏನು ಆ ಮೀಡಿಯಮ್ ಅಂದರೆ ಇಟ್ ಈಸ್ ಬ್ಲಡ್. ಸೊ ಬ್ಲಡ್ ಬಂದು ನಮ್ಮದು ಬಾಡಿನಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್, ಅದು ಬಂದು ಸರ್ಕ್ಯುಲೇಟರಿ ಸಿಸ್ಟಮ್ ಟ್ರಾನ್ಸ್ಪೋರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದೆ ಬ್ಲಡ್, ಸರಿನಾ? ಸೊ ಇವಾಗ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದರೆ ಬ್ಲಡ್ ಮಾತ್ರನೇ ಇಲ್ಲ. ಇವಾಗ ಬ್ಲಡ್ ಬಂದು ಓಕೆ ನ್ಯೂಟ್ರಿಯೆಂಟ್ಸ್ನ, ಹಾರ್ಮೋನ್ಸ್ನ ಎಲ್ಲ ಒಂದು ಆರ್ಗನಿಂದ ಇನ್ನೊಂದು ಆರ್ಗನ್ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ.
ಅದು ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡ್ತದೆ, ಅದು ಫ್ಲೋ ಆಗೋದಕ್ಕೆ ಅದಕ್ಕೆ ಅಂತಲೇ ಒಂದು ಪಾತ್ವೇ ಇದೆ, ಸರಿನಾ. ಸೊ ಈ ಬ್ಲಡ್ ಬಂದು ಎಲ್ಲಿ ಫ್ಲೋ ಆಗ್ತದೆ ಅಂದರೆ ಬ್ಲಡ್ ವೆಸಲ್ಸ್ನಲ್ಲಿ ಫ್ಲೋ ಆಗ್ತದೆ. ಸೊ ಓಕೆ, ಇವಾಗ ಬ್ಲಡ್ ಬಂದು ನ್ಯೂಟ್ರಿಯೆಂಟ್ಸ್ ತೊಗೊತಾ ಇದೆ, ಆಮೇಲೆ ಹಾರ್ಮೋನ್ಸ್ ಅದೆಲ್ಲ ತಗೊಂಡು ಆಕ್ಸಿಜನ್ ಕೂಡ ಕ್ಯಾರಿ ಮಾಡುತ್ತೋ, ಅದೆಲ್ಲ ಸರ್ಕ್ಯುಲೇಟ್ ಮಾಡ್ತಾ ಇದೆ ವಯಾ ವಾಟ್, ಅದು ಯಾವ್ದ್ರಿಂದ ಇದು ಮಾಡ್ತಾರೆ ಅಂದರೆ ಬ್ಲಡ್ ವೆಸಲ್ಸಿಂದ ಮಾಡ್ತಾ ಇದೆ ಅಲ್ವಾ. ಸೊ ಇವಾಗ ಬ್ಲಡ್ ವೆಸಲ್ಸಿಂದ ಮಾಡ್ತಾ ಇದೆ. ಇವಾಗ ಅದು ಮೂವ್ಮೆಂಟ್ ಇರಬೇಕಂದ್ರೆ ಒಂದು ಜಾಗಕ್ಕೆ ಇನ್ನೊಂದು ಜಾಗಕ್ಕೆ ಫ್ಲೋ ಮಾಡಬೇಕಂದ್ರೆ ಮತ್ತೆ ಬ್ಯಾಕ್ವರ್ಡ್ ಹೋಗ್ಬೇಕಂದ್ರೆ ದೇರ್ ಶುಡ್ ಬಿ ಸಮಥಿಂಗ್ ಟು ಪುಷ್ ಅಲ್ವಾ. ಸೊ ಅದು ಬಂದು ಯಾವ್ದು ಮಾಡ್ತದೆ, ಪುಷ್ ಇಲ್ಲ ಪಂಪ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ಬೇಕಲ್ಲ, ಅದು ಯಾವ್ದು ಮಾಡ್ತಾರೆ ಅಂದರೆ ಹಾರ್ಟ್ ಮಾಡ್ತದೆ. ಹಾರ್ಟ್ ಬಂದು ಆ ಕೆಲಸ ಮಾಡ್ತಾ ಇದೆ, ಫ್ಲೋ ಮಾಡೋದ್ರಲ್ಲೆಲ್ಲ ಹೆಲ್ಪ್ ಮಾಡ್ತದೆ ಬ್ಲಡ್ನ ಒಂದು ಜಾಗದಿಂದ ಇನ್ನೊಂದು ಜಾಗ ಮುಂದಕ್ಕೆ ಹೋಗೋದಕ್ಕೆ. ಸೊ ಇವಾಗ ಸರ್ಕ್ಯುಲೇಟರಿ ಸಿಸ್ಟಮ್ನಲ್ಲಿ ಏನೇನು ಮೇನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಅಂದರೆ ಬ್ಲಡ್, ಮತ್ತು ಅದು ಮೂವ್ ಆಗೋದಕ್ಕೆ ಬ್ಲಡ್ ವೆಸಲ್, ಅದಕ್ಕೆ ಪ್ರೆಷರ್ ಕೊಡೋದಕ್ಕೆ ಹಾರ್ಟ್ ಪಂಪ್ ಮಾಡುತ್ತೆ. ಸೊ ಇದಿಷ್ಟು ಬಂದು ಕಾನ್ಸ್ಟಿಟ್ಯೂಯೆಂಟ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್, ಸರಿನಾ. ಇವಾಗ ಬಂದು ಫಂಕ್ಷನ್ಸ್ ಏನಂದರೆ ಇವಾಗ ಟ್ರಾನ್ಸ್ಪೋರ್ಟ್, ಇವಾಗ ಕೆಲವೊಂದು ಫಂಕ್ಷನ್ಸ್ ನೋಡೋಣ ಸರ್ಕ್ಯುಲೇಟರಿ ಸಿಸ್ಟಮ್ದು. ಅದೇನು ಮಾಡುತ್ತೆ, ಬ್ಲಡ್ ಬಂದು ಏನು ಮಾಡುತ್ತೆ ಅಂದರೆ ಇಟ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಗ್ಯಾಸ್. ಬ್ಲಡ್ ಬಂದು ಆಕ್ಸಿಜನ್ನ ಟ್ರಾನ್ಸ್ಪೋರ್ಟ್ ಮಾಡೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದೆ. ಏನಕ್ಕೆ ಅಂದರೆ RBC, ಬ್ಲಡ್ನಲ್ಲಿ ಬಂದು RBC ಇದೆ, ರೆಡ್ ಬ್ಲಡ್ ಸೆಲ್ಸ್ ಇದೆಲ್ಲ, ರೆಡ್ ಬ್ಲಡ್ ಸೆಲ್ಸ್ನಲ್ಲಿ ಬಂದು ಏನಿದೆ ಅಂದರೆ ಹೀಮೋಗ್ಲೋಬಿನ್ ಇದೆ. ಹೀಮೋಗ್ಲೋಬಿನ್ ಬಂದು ಒಂದು ಪಿಗ್ಮೆಂಟ್, ಆ ಪಿಗ್ಮೆಂಟಿಂದನೇ ರೆಡ್ ಬ್ಲಡ್ ಸೆಲ್ಸ್, ಆ ಬ್ಲಡ್ ಸೆಲ್ಸ್ ಬಂದು ರೆಡ್ ಕಲರ್ ಇದೆ, ಅದಕ್ಕೆ ಅದ್ರ ಹೆಸರು ರೆಡ್ ಬ್ಲಡ್ ಸೆಲ್ಸ್ ಅಂತ ಕರೀತಾರೆ. ಮತ್ತು ಹೀಮೋಗ್ಲೋಬಿನ್ದು ಸ್ಟ್ರಕ್ಚರ್ ಹೆಂಗಿದೆ ಅಂದರೆ ಅದಕ್ಕೆ ಆರಾಮಾಗಿ ಆಕ್ಸಿಜನ್ನ ಬೈಂಡ್ ಮಾಡ್ಬೋದು. ಅದರ ಸ್ಟ್ರಕ್ಚರಲ್ಲಿ ಅದ್ರ ಸ್ಟ್ರಕ್ಚರೇ ಇನ್ಬಿಲ್ಟ್ ಹೆಂಗಿದೆ ಅಂದರೆ ಅದರ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್ ಬಂದು ಜಾಸ್ತಿ. ಸೊ ಇವಾಗ ಏನಾಗುತ್ತೆ ಅಂದರೆ ಬ್ಲಡ್ ಕ್ಯಾಪಿಲರೀಸ್ ಬಂದು ಆಲ್ವಿಯೋಲೈ ಹತ್ರ ಹೋದಾಗ, ಇವಾಗ ಇಲ್ಲಿ ಬ್ಲಡ್ ಕ್ಯಾಪಿಲರೀಸ್ ಇದೆ ಅಲ್ವಾ. ಸೊ ಬ್ಲಡ್ ಕ್ಯಾಪಿಲರೀಸ್ ಸುತ್ತ ಏನಿದೆ, ಇದು ಆಲ್ವಿಯೋಲೈ ಸುತ್ತ ಏನಿದೆ, ಬ್ಲಡ್ ಕ್ಯಾಪಿಲರೀಸ್ ಇದೆ. ಸೊ ಬ್ಲಡ್ ಕ್ಯಾಪಿಲರೀಸ್ ಈ ಥರ ಆಲ್ವಿಯೋಲೈ ಸುತ್ತ ಹೋದಾಗ ಏನಾಗುತ್ತೆ, ಆಲ್ವಿಯೋಲೈನಲ್ಲಿ ಆಕ್ಸಿಜನ್ ಇದೆ ಅಲ್ವಾ, ಆ ಆಕ್ಸಿಜನ್ ಬಂದು ಡಿಫ್ಯೂಸ್ ಆಗಿಬಿಟ್ಟು ಬ್ಲಡ್ ಕ್ಯಾಪಿಲರಿಯಿಂದ ಪಾಸ್ ಮಾಡಿ, ಅಂದರೆ ವಯಾ ಡಿಫ್ಯೂಷನ್ ಪ್ರಾಸೆಸ್ ಇನ್ವಾಲ್ವ್ ಆಗಿದೆ. ಏನಾಗುತ್ತೆ ಅಂದರೆ ರೆಡ್ ಬ್ಲಡ್ ಸೆಲ್ ಜೊತೆ ಬೈಂಡ್ ಆಗುತ್ತೆ ಏನು, ಆಕ್ಸಿಜನ್. ಹಾಗೆ ಬ್ಲಡ್ನಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಕೂಡ ಇರುತ್ತೆ. ಆ ಡಿಆಕ್ಸಿಜನೇಟೆಡ್ ಬ್ಲಡ್ನಲ್ಲಿ ಏನಿರುತ್ತೆ ಅಂದರೆ ಇಟ್ ಇಸ್ ರಿಚ್ ಇನ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಆಲ್ವಿಯೋಲೈಗೆ ಡಿಫ್ಯೂಸ್ ಆಗುತ್ತೆ, ಮತ್ತು ಆಲ್ವಿಯೋಲೈಯಿಂದ ಆಕ್ಸಿಜನ್ ಬ್ಲಡ್ಗೆ ಬರುತ್ತೆ, ಸರಿನಾ. ಸೊ ಬ್ಲಡ್ ಒಂದ್ಸಲಿ ಆಕ್ಸಿಜನೇಟೆಡ್ ಬ್ಲಡ್ ಅದಾಗಿದ ತಕ್ಷಣ ಒಂದ್ಸಲಿ ಬ್ಲಡ್ ಬಂದು ಆಕ್ಸಿಜನ್ನ ಅಕ್ಸೆಪ್ಟ್ ಮಾಡಿದ್ಮೇಲೆ ಆ ಬ್ಲಡ್ ಥ್ರೂ ಔಟ್ ದ ಬಾಡಿ ಸರ್ಕ್ಯುಲೇಟ್ ಆಗುತ್ತೆ, ಸರಿನಾ. ಇದು ಒಂದು ಇಂಪಾರ್ಟೆಂಟ್ ಫಂಕ್ಷನ್, ಏನು, ಟ್ರಾನ್ಸ್ಪೋರ್ಟೇಷನ್ ಆಫ್ ಗ್ಯಾಸಸ್. ಈ ಥರ ಅದು ಗ್ಯಾಸ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ. ಆಮೇಲೆ ಈವನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಹಾರ್ಮೋನ್ಸ್. ಇವಾಗ ನಮ್ಮ ದೇಹದಲ್ಲಿ ನಾವು ಹೆಂಗೆ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ನೋಡಿದ್ವೋ ಅದೇ ಥರ ನಮ್ಮ ಬಾಡಿನಲ್ಲಿ ಕೆಲವೊಂದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದ್ದಾವೆ, ಸರಿನಾ. ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನು ಮಾಡ್ತಾ ಇದೆ ಅಂದರೆ ಅದು ಬಂದು ಕೆಲವೊಂದು ಹಾರ್ಮೋನ್ ಸೆಕ್ರೇಟ್ ಮಾಡೋದಕ್ಕೆ ಸಿಗ್ನಲ್ ಎಲ್ಲ ಕಳಿಸಿದೆ. ಫಸ್ಟು ಎಂಡೋಕ್ರೈನ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಗಬೇಕು. ಅದು ಹೆಂಗೆ ಆಕ್ಟಿವೇಟ್ ಆಗ್ತಾ ಇದೆ ಅಂದರೆ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ಬ್ರೈನ್ ಅದು ಬಂದು ಆಕ್ಟಿವೇಟ್ ಮಾಡುತ್ತೆ ದಟ್ ಈ ಟೈಮ್ನಲ್ಲಿ ಈ ಹಾರ್ಮೋನ್ ರಿಲೀಸ್ ಮಾಡುವಂಥ ಯಾವುದನ್ನ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ನ ಆಕ್ಟಿವೇಟ್ ಮಾಡ್ತಾರೆ, ಸರಿ. ಮತ್ತು ಇವಾಗ ಈ ಹಾರ್ಮೋನ್ ಅಂದರೆ ಏನಪ್ಪ ಅಂತ ಅಂದರೆ ಅದು ಬಂದು ಅಂದರೆ ಕೆಮಿಕಲ್ ಮೆಸೆಂಜರ್ಸ್. ಇದು ಬಂದು ಮೆಸೆಂಜರ್ಸ್ ಒಂದು ಸೆಲ್ ಕಡೆ ಹೋಗ್ಬಿಟ್ಟು ಒಂದು ಆರ್ಗನ್ ಕಡೆ ಹೋಗ್ಬಿಟ್ಟು ನೀನು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಗೈಡ್ ಮಾಡುತ್ತೆ, ಅದಕ್ಕೆ ಅದು ಮೆಸೆಂಜರ್ಸ್. ಸೊ ಈ ಮೆಸೆಂಜರ್ಸ್ನ ಯಾರು ರಿಲೀಸ್ ಮಾಡ್ತಾ ಇದ್ದಾರೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬಂದು ಹೇಳ್ತಾ ಇದೆ. ಅದು ಸಿಗ್ನಲ್ ಕಳಿಸ್ತದೆ ಆರ್ಗನ್ಗೆ ದಟ್ ನೀನು ಈ ಥರ ಹಾರ್ಮೋನ್ನ ರಿಲೀಸ್ ಮಾಡಬೇಕು ಅಂತ. ಸೊ ಇವಾಗ ಸೆಕ್ರೀಟಿಂಗ್ ಸೆಲ್ಸ್ ಏನು ಮಾಡುತ್ತೆ ಅಂದರೆ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಹಾರ್ಮೋನ್ ರಿಲೀಸ್ ಮಾಡಿಬಿಟ್ಟು ಅದ್ರದ್ದು ಆ್ಯಕ್ಷನ್ ಬಂದು ಬೇರೆ ಎಲ್ಲೋ ಕಡೆ ಇರುತ್ತೆ. ಇವಾಗ ಒಂದು ಜಾಗದಲ್ಲಿ ಅದು ರಿಲೀಸ್ ಆಯ್ತಂದರೆ ಅದ್ರ ಫಂಕ್ಷನ್ ಅಲ್ಲೇ ಇರಲ್ಲ, ಹಾರ್ಮೋನ್ದು ಆ ಫಂಕ್ಷನ್ ಅಲ್ಲೇ ಇರಲ್ಲ. ಆ ಹಾರ್ಮೋನ್ ಬಂದು ಬೇರೆ ಕಡೆ ಫ್ಲೋ ಹಾಕೊಂಡು ಹೋಗಿ ಇನ್ನೊಂದು ಕಡೆ ಫಂಕ್ಷನ್ ಇರುತ್ತೆ, ಸರಿನಾ. ಇದು ಆ್ಯಕ್ಚುಲಿ ಏನಂದರೆ ಇದು ಎಂಡೋಕ್ರೈನ್ ಸಿಸ್ಟಮ್ ಅಂತಲೇ ಒಂದು ಸಪ್ರೇಟ್ ಚಾಪ್ಟರ್ ಇರುತ್ತೆ ನಿಮಗೆ. ಇವಾಗಿನ ಕ್ಲಾಸ್ಗೆ ನಿಮ್ಗೆ ಇಷ್ಟು ಸಾಕು. ಹೈಯರ್ ಕ್ಲಾಸಿಗೆ ನೀವು ಪ್ಯೂರ್ ಸೈನ್ಸ್ ಅಂತದೆಲ್ಲ ತೊಗೊಂಡಾಗ ಎಂಡೋಕ್ರೈನ್ ಸಿಸ್ಟಮ್ ಒಂದು ದೊಡ್ಡ ಪೇಪರೇ ಇರುತ್ತೆ ನಿಮ್ಗೆ ಒಂದು ಸೆಮಿಸ್ಟರ್ಗೆ, ಸರಿನಾ. ಅವಾಗೇನು ಡೆಪ್ತ್ ಓದಬೇಕು. ಇವಾಗ ಏನು ಅರ್ಥ ಮಾಡ್ಕೊಬೇಕು ಅಂದರೆ ಕೆಲವೊಂದು ಸೆಲ್ಸ್ ಬಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಹಾರ್ಮೋನ್ ರಿಲೀಸ್ ಆದಮೇಲೆ ಆ ಹಾರ್ಮೋನ್ ಬಂದು ಬ್ಲಡ್ನಲ್ಲಿ ಫ್ಲೋ ಹಾಕ್ಕೊಂಡು ಬ್ಲಡ್ ಜೊತೆ ಮಿಕ್ಸ್ ಹಾಕ್ಕೊಂಡು ಫ್ಲೋ ಆಗಿ ಟಾರ್ಗೆಟ್ ಆರ್ಗನ್ಗೆ ರೀಚ್ ಆಗುತ್ತೆ, ಅಂದರೆ ಟಾರ್ಗೆಟ್ ಸೆಲ್ಗೆ ರೀಚ್ ಆಗಿ ಅದರ ಫಂಕ್ಷನ್ನ ಅಲ್ಲಿ ತೋರಿಸುತ್ತೆ, ಸರಿನಾ. ಇದು ಬಂದು ಇದು ಅಷ್ಟೇ ಒನ್ ಆಫ್ ದ ಫಂಕ್ಷನ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಏನಂದರೆ ಟ್ರಾನ್ಸ್ಪೋರ್ಟ್ ಆಫ್ ಹಾರ್ಮೋನ್. ಫಸ್ಟ್ ಬಂದು ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ನೋಡಿದ್ವಿ, ಇವಾಗ ಟ್ರಾನ್ಸ್ಪೋರ್ಟ್ ಆಫ್ ಹಾರ್ಮೋನ್ ನೋಡಿದ್ವಿ. ನೆಕ್ಸ್ಟ್ ಏನಂದರೆ ಟ್ರಾನ್ಸ್ಪೋರ್ಟ್ ಆಫ್ ನ್ಯೂಟ್ರಿಯೆಂಟ್ಸ್ ಮತ್ತು ರಿಮೂವಲ್ ಆಫ್ ವೇಸ್ಟ್. ಹೇಳ್ದೆ ಅಲ್ಲ, ಇವಾಗ ನಮ್ಮ ಬಾಡಿನಲ್ಲಿ ಫಸ್ಟ್ ಫುಡ್ ಎಲ್ಲ ಡೈಜೆಸ್ಟ್ ಆದಮೇಲೆ ಕಂಪ್ಲೀಟ್ ಡೈಜೆಷನ್ ಎಲ್ಲಿ ನಡೆಯುತ್ತೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ನಡೆಯುತ್ತೆ. ಮತ್ತು ಸ್ಮಾಲ್ ಇಂಟೆಸ್ಟೈನಲ್ಲಿ ಅಂಥದ್ದು ಏನಿದೆ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡೋದಕ್ಕೆ
ವಿಲ್ಲಾ ಇದೆ, ಮೈಕ್ರೋವಿಲ್ಲಾ ಇದೆ. ಅದು ಬಂದು ನ್ಯೂಟ್ರಿಯೆಂಟ್ಸ್ ಎಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಮೈಕ್ರೋವಿಲ್ಲೈನಲ್ಲೂ ಕೂಡ ಬ್ಲಡ್ ಕ್ಯಾಪಿಲರೀಸ್ ಇರುತ್ತೆ. ಈ ಬ್ಲಡ್ ಕ್ಯಾಪಿಲರೀಸ್ ಬಂದು ಏನು ಮಾಡುತ್ತೆ ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ ಫುಡ್ ಡೈಜೆಸ್ಟ್ ಆಗಿರುತ್ತಲ್ಲ ಆ ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡ್ಕೊತಾ ಇದೆ. ಯಾವುದು ಈ ಬ್ಲಡ್ ಕ್ಯಾಪಿಲರೀಸ್ನಲ್ಲಿ ಬ್ಲಡ್ ಇದೆಯಲ್ಲ ಅದು. ಒಂದ್ಸಲಿ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡಿದ್ಮೇಲೆ ಏನಾಗುತ್ತೆ, ಅದು ಅಲ್ಲಿಂದ ಆ ಜಾಗದಿಂದ ಬೇರೆ ಜಾಗಕ್ಕೆ ಮೂವ್ ಆಗುತ್ತೆ. ಯಾವ ಜಾಗಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕೋ ಆ ಜಾಗಕ್ಕೆ ಅದು ಮೂವ್ ಆಗಿ ಅಲ್ಲಿ ಹೋಗುತ್ತೆ. ಸರಿನಾ? ಅಲ್ಲಿ ಹೋಗ್ಬಿಟ್ಟು ಅಲ್ಲಿಗೆ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಮಾಡ್ತದೆ. ಯಾವುದು? ಬ್ಲಡ್. ಹಾಗೆ ಬಂದು ವೇಸ್ಟ್ ಕೂಡ ಇರುತ್ತಲ್ಲ, ನಮ್ಮ ದೇಹಕ್ಕೆಲ್ಲ ಬೇಡ ಅಲ್ಲ, ಅದೂ ಅಷ್ಟೇ ಬಾಡಿಯಿಂದ ರಿಮೂವ್ ಆಗಿಬಿಡುತ್ತೆ. ಯಾವ್ದು ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಆಗಿರಲ್ಲ, ವೇಸ್ಟ್ ಮೆಟೀರಿಯಲ್ಸ್ ಹಂಗೆ ಇರುತ್ತಲ್ಲ, ಅದು ಬಂದು ಲಾರ್ಜ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ, ಇನ್ನೂ ವಾಟರ್ ಅದನ್ನು ಲಾರ್ಜ್ ಇಂಟೆಸ್ಟೈನ್ ಬಂದು ಇನ್ನೂ ವಾಟರ್ ಎಕ್ಸ್ಟ್ರಾಕ್ಟ್ ಮಾಡುತ್ತೆ, ಬಾಡಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಆ ವೇಸ್ಟ್ ಮೆಟೀರಿಯಲ್ ಜೊತೆ ಮಿಕ್ಸ್ ಆಗಿ ಅದು ಬಾಡಿಯಿಂದ ಹೊರಗೆ ಹೋಗ್ತಾ ಇದೆ. ಸರಿನಾ? ಇದು ಕೂಡ ಒನ್ ಆಫ್ ದ ಫಂಕ್ಷನ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಓಕೆ, ಇವಾಗ ನಾವು ಫಂಕ್ಷನ್ಸ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ನೋಡಿದ್ವಿ. ಸರ್ಕ್ಯುಲೇಟರಿ ಸಿಸ್ಟಮ್ನಲ್ಲಿ ಏನೇನು ಕಾಂಪೊನೆಂಟ್ಸ್ ಇದೆ ಅಂತ ನೋಡಿದ್ವಿ. ಇವಾಗ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬೇಸಿಸ್ಗೆ ಜಸ್ಟ್ ಕೆಲವೊಂದು ಕ್ವೆಶನ್ಸ್ ಇಟ್ಟಿದ್ದೀನಿ, ನೋಡೋಣ ಯಾರು ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಟೈಪ್ ಮಾಡಿ. ಸರಿನಾ? ಸೊ ಈಗ ಫಸ್ಟ್ ಕ್ವೆಶನ್, ಇದು ಕ್ವೆಶನ್ ಏನಂದರೆ ಜಸ್ಟ್ ನನಗೇನು ಗೊತ್ತಾ, ಸೆಷನ್ ತೊಗೊಂಡ್ರೆ ಇಂಟ್ರಾಕ್ಟಿವ್ ಆಗಿರಬೇಕು, ಜಸ್ಟ್ ಒನ್ ವೇ ಟೈಪ್ ಇರಬಾರ್ದು. ಸೊ ಇಂಟರಾಕ್ಟಿವ್ ಆಗಿ ಮಾಡೋದಕ್ಕೆ ನಿಮ್ಗೆ ಮಧ್ಯೆ ಕೆಲವೊಂದು ಕಾನ್ಸೆಪ್ಟ್ನ ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕ್ವೆಶನ್ಸ್ ಇಟ್ಟಿದ್ದೀನಿ. ಸೊ ಇವಾಗ ಏನಂದರೆ ದ ಸರ್ಕ್ಯುಲೇಟರಿ ಸಿಸ್ಟಮ್ ಕನ್ಸಿಸ್ಟ್ ಆಫ್ ವಾಟ್? ಬ್ಲಡ್ ಆ್ಯಂಡ್ ಬ್ಲಡ್ ವೆಸಲ್, ಹಾರ್ಟ್, ಇಲ್ಲ ಬೋತ್ ಎ ಆ್ಯಂಡ್ ಬಿ. ಆನ್ಸರ್ ಬಂದು ಬೋತ್ ಎ ಆ್ಯಂಡ್ ಬಿ. ನಾನು ಹೇಳ್ತಾ ಅಲ್ಲ, ಇಟ್ ಕನ್ಸಿಸ್ಟ್ ಬ್ಲಡ್ ಇದೆ. ಬ್ಲಡ್ ಬಂದು ಏನು ಮಾಡ್ತದೆ, ನ್ಯೂಟ್ರಿಯೆಂಟ್ಸ್ ತೊಗೊಳುತ್ತೆ, ಹಾರ್ಮೋನ್ಸ್ನ ತೊಗೊಳುತ್ತೆ, ಆಕ್ಸಿಜನ್ನ ಕ್ಯಾರಿ ಮಾಡುತ್ತೆ. ಇವಾಗ ಅದು ಮೂವ್ ಆಗೋದಕ್ಕೆ ಒಂದು ಪಾತ್ವೇ ಬೇಕಲ್ಲ, ಒಂದು ರೋಡ್ ಮ್ಯಾಪ್ ಬೇಕಲ್ಲ, ಅದು ಯಾವ್ದು ಕೊಡ್ತದೆ? ಬ್ಲಡ್ ವೆಸಲ್ಸ್. ಸೊ ಬ್ಲಡ್ ಬಂದು ಬ್ಲಡ್ ವೆಸಲ್ನಲ್ಲಿ ಫ್ಲೋ ಆಗ್ತದೆ. ಇವಾಗ ಅದು ಹಿಂದೆ ಮುಂದೆ ಹೋಗೋದಕ್ಕೆ ಅಂದರೆ ಫ್ಲೋ ಆಗೋದಕ್ಕೆ ಒಂದು ಪ್ರೆಷರ್ ಬೇಕು. ಆ ಪ್ರೆಷರ್ ಯಾವ್ದು ಕ್ರಿಯೇಟ್ ಮಾಡ್ತಾ ಇದೆ ಅಂದರೆ ಹಾರ್ಟ್ ಬಂದು ಅದು ಕೂಡ ಒಂದು ಆರ್ಗನ್. ಓಕೆ, ಅದು ಮಸ್ಕ್ಯುಲರ್ ಆರ್ಗನ್. ಸರಿನಾ? ಅದು ಬಂದು ಏನು ಮಾಡ್ತದೆ, ನಿಮಗೆ ಸ್ಪೀಡ್ ಪಂಪ್ ಟೈಪ್ ವರ್ಕ್ ಮಾಡ್ತದೆ. ಸೊ ಬಂದು ಬ್ಲಡ್ ಮುಂದೆ ಹೋಗುತ್ತೆ. ಹಾರ್ಟ್ ಇಲ್ಲ ಅಂದರೆ ಬ್ಲಡ್ ಮುಂದೆ ಹೋಗೋಕ್ಕಾಗಲ್ಲ, ಅಂದರೆ ಅದು ಫ್ಲೋ ಎಲ್ಲ ಆಗೋಕ್ಕಾಗಲ್ಲ. ಸೊ ಈ ಮೂರನ್ನು ಬಂದು ಇಟ್ ಇಸ್ ಅ ಪಾರ್ಟ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಓಕೆನಾ? ಸೊ ಇವಾಗ ಯಾರಾದರೂ ಇವಾಗ ಕ್ವೆಶನ್ ಕೇಳ್ತಾರೆ, ವಾಟ್ ಇಸ್ ದ ಫಂಕ್ಷನ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್? ಸೊ ಸರ್ಕ್ಯುಲೇಟರಿ ಸಿಸ್ಟಮ್ದು ಏನು ಫಂಕ್ಷನ್ ಅಂತ ಕೇಳಿದ್ರೆ ನೀವು ಈ ಆನ್ಸರ್ನ ಬರೀಬೇಕು. ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಇದು ನಿಮ್ಮ ಡೆಫಿನೇಷನ್ಗೆ 2 ಮಾರ್ಕ್ಸ್ ಕೂಡ ಕೇಳ್ಬೋದು. ವಾಟ್ ಇಸ್ ಸರ್ಕ್ಯುಲೇಟರಿ ಸಿಸ್ಟಮ್ ಹಂಗೆ ಅಂತ ಕೇಳ್ಬೋದು. ಸೊ ಏನಂದರೆ ಇಟ್ಸ್ ಮೇನ್ ಫಂಕ್ಷನ್ ಇಸ್ ಟು ಪ್ರೊವೈಡ್ ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್, ಹಾರ್ಮೋನ್ ಟು ಮಸಲ್ಸ್, ಟಿಶ್ಯೂಸ್ ಆ್ಯಂಡ್ ಅದರ್ ಆರ್ಗನ್ಸ್ ಥ್ರೂ ಔಟ್ ದ ಬಾಡಿ. ಸರಿನಾ? ಆ್ಯಂಡ್ ದಿಸ್ ಆಮೇಲೆ ಇಟ್ ಆಲ್ಸೋ ರಿಮೂವ್ಸ್ ವೇಸ್ಟ್ ಫ್ರಮ್ ದ ಸೆಲ್. ಸೊ ಈ ಪಾಯಿಂಟ್ಸ್ನ ನೀವು ಬರಿಬೇಕು, ಆನ್ಸರ್ನಲ್ಲಿ ಬರಿಬೇಕು. ಸೊ ಏನು ಫಂಕ್ಷನ್ ಅಂತ ಹೇಳ್ತಿದ್ದಾರೆ ಅಂದರೆ ಸರ್ಕ್ಯುಲೇಟರಿ ಸಿಸ್ಟಮ್ಲಿ ಅದು ಆಕ್ಸಿಜನ್ ಸಪ್ಲೈ ಮಾಡುತ್ತೆ, ನ್ಯೂಟ್ರಿಯೆಂಟ್ ಸಪ್ಲೈ ಮಾಡುತ್ತೆ, ಮತ್ತು ಇನ್ನೊಂದೇನು ಹಾರ್ಮೋನ್ ಸಪ್ಲೈ ಮಾಡುತ್ತೆ. ಎಲ್ಲಿಗೆ? ಮಸಲ್ಸ್ಗೆ, ಟಿಶ್ಯೂಸ್ಗೆ, ಆರ್ಗನ್ಸ್ಗೆ ಥ್ರೂ ಔಟ್ ಆ ಬಾಡಿ. ಆ್ಯಂಡ್ ಆಲ್ಸೋ ನಮ್ಮ ಸೆಲ್ಸಿಂದ ವೇಸ್ಟ್ ಪಾರ್ಟಿಕಲ್ಸ್ನ ಕೂಡ ತೆಗೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಸೊ ಇವಾಗ ಪುಟ್ಟ ಕ್ವಿಜ್ ಟೈಮ್. ಸೊ ಕ್ವಿಜ್ನಲ್ಲಿ ಯಾರು ಟಾಪ್ ಫೈನಲ್ ಹೇಳ್ತಾರೋ ನೆಕ್ಸ್ಟ್ ಸೆಷನಲ್ಲಿ ಓಕೆ ನಾನು ಏನು ಮಾಡ್ತೀನಿ ಅಂದರೆ ಆ ಸ್ಟೂಡೆಂಟ್ಗೆ ನಾನು ಬೇಕಾದ್ರೆ ಫ್ರೀ ನೋಟ್ಸ್ ಕೊಡ್ತೀನಿ. ಟೆಲಿಗ್ರಾಮ್ನಲ್ಲಿ ನಂಗೆ ಮೆಸೇಜ್ ಮಾಡಬೇಕು. ಟಾಪ್ ಫೈನಲ್ ಚೂಸ್ ಮಾಡಿ ಆ ಸ್ಟೂಡೆಂಟ್ನ ನಾನು ಯಾರು ಟಾಪ್ ಫೈನಲ್ ಬರ್ತಾರೋ, ಕರೆಕ್ಟ್ ಆನ್ಸರ್ ಮಾಡ್ತಾರೋ ಬೇಗ ಅವರಿಗೆ ನಾನು ಫ್ರೀ ನೋಟ್ಸ್ ಕೊಡ್ತೀನಿ. ಸೊ ಇವಾಗ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ. ಸರಿನಾ? ಕ್ವೆಶ್ಚನ್ ಏನಪ್ಪ ಅಂತ ಅಂದರೆ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ನ್ಯೂಟ್ರಿಯೆಂಟ್ ಗ್ಯಾಸಸ್ ಆ್ಯಂಡ್ ವೇಸ್ಟ್ ಅಕರ್ಸ್ ಥ್ರೂ ದ ಡ್ಯಾಶ್ ಸರ್ಕ್ಯುಲೇಟರಿ ಸಿಸ್ಟಮ, ಎಕ್ಸ್ಕ್ರೀಟರಿ ಸಿಸ್ಟಮ, ರೆಸ್ಪಿರೇಟರಿ ಸಿಸ್ಟಮ, ಇಲ್ಲ ಅಂದರೆ ಡೈಜೆಸ್ಟಿವ್ ಸಿಸ್ಟಮ. ಇಟ್ ಇಸ್ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಇವಾಗ ಟ್ರಾನ್ಸ್ಪೋರ್ಟೇಷನ್ ಆಗಬೇಕಂದ್ರೆ ಅದು ಒಂದು ಮೀಡಿಯಾ ಬೇಕು ಅಂತ ಹೇಳಿದೆ, ಅದು ಬಂದು ಬ್ಲಡ್ ಅಂತ ಹೇಳಿದೆ. ಸೊ ಇದು ಬಂದು ಇಟ್ ಇಸ್ ಅ ಪಾರ್ಟ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಸರಿನಾ? ಒಂದು ಜಾಗಕ್ಕೆ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ನಥಿಂಗ್ ಬಟ್ ಸರ್ಕ್ಯುಲೇಟ್ ಆಗಬೇಕಂದ್ರೆ ಏನೋ ಒಂದು ಮೀಡಿಯಮ್ ಬೇಕು. ಅದು ಬ್ಲಡ್. ಸೊ ಇವಾಗ ನ್ಯೂಟ್ರಿಯೆಂಟ್ಸ್ ನಿಮಗೆ ಡೈಜೆಸ್ಟಿವ್ ಸಿಸ್ಟಮಿಂದ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇದೆ, ರೆಸ್ಪಿರೇಟರಿ ಸಿಸ್ಟಮಿಂದ ಆಕ್ಸಿಜನ್ ಸಿಗ್ತಾ ಇದೆ ಅಷ್ಟೇ, ಅದೇನು ಮೂವ್ ಆಗ್ತಾ ಇಲ್ಲ. ಎಕ್ಸ್ಕ್ರೀಟರಿ ಸಿಸ್ಟಮ್ ಅದರಲ್ಲಿ ಏನಾಗ್ತದೆ ಅಂದರೆ ವೇಸ್ಟ್ ಮೆಟೀರಿಯಲ್ಸ್ ಬಂದು ಬಾಡಿಯಿಂದ ಹೊರಗೆ ಹೋಗ್ತಾ ಇದೆ. ಸರಿನಾ? ಸೊ ಇದ್ರಿಗೆ ಮೇನ್ ಇದೆಲ್ಲ ಮೂವ್ ಆಗಬೇಕು, ಒಂದು ಜಾಗಕ್ಕೆ ಇನ್ನೊಂದು ಜಾಗಕ್ಕೆ ಹೋಗಬೇಕು, ಒಂದು ಜಾಗದಿಂದ ಒಂದು ಸ್ಟಾರ್ಟಿಂಗಿಂದ ಟಾರ್ಗೆಟ್ ಸೆಲ್ಗೆ ಹೋಗಬೇಕು ಅಂತ ಅಂದರೆ ಸರ್ಕ್ಯುಲೇಟರಿ ಸಿಸ್ಟಮ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್. ಸರಿನಾ? ನೆಕ್ಸ್ಟ್, ದ ಕಾಂಪೊನೆಂಟ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಆರ್. ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್? ಸೊ ಬ್ಲಡ್ ಅಂತೆ, ಹಾರ್ಟ್ ಮತ್ತು ವೇನ್ಸ್. ಸೊ ಮೂರೂ ಆಲ್ ಆಫ್ ದ ಅಬೌವ್ ನಾನು ಹೇಳ್ದೆ ಅಲ್ಲ, ಅವಾಗ ಇದು ಮೂರೂ ಪಾರ್ಟ್ ಅಂತ ಸ್ಟಾರ್ಟಿಂಗ್ ಫಸ್ಟ್ ಸ್ಲೈಡಲ್ಲೇ ಹೇಳಿದೆ. ಇವಾಗ ಬಂದು ಬ್ಲಡ್ ಮತ್ತು ಲಿಂಫ್ ಬಗ್ಗೆ ನೋಡೋಣ. ಸೊ ಬ್ಲಡ್ ಬಂದು ಏನು ಗೊತ್ತಾಯಿತು, ಅದು ಇಂಪಾರ್ಟೆಂಟ್ ಮೀಡಿಯಮ್ ಅಂತ ಅಲ್ವಾ? ಅದಿದ್ರೇ ಇವಾಗ ನ್ಯೂಟ್ರಿಯೆಂಟ್ಸ್ ಮತ್ತು ಆಕ್ಸಿಜನ್ ಅದೆಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೋದು ಅಲ್ವಾ? ಸೊ ಇವಾಗ ಅದು ಹೋಗ್ಬೇಕಂದ್ರೆ ಯಾವುದು ಮೀಡಿಯಮ್, ಯಾವುದು ವೆಹಿಕಲ್ ಥರ ಆ್ಯಕ್ಟ್ ಮಾಡ್ತಾ ಇದೆ? ಬ್ಲಡ್. ಸರಿನಾ? ಸೊ ಬ್ಲಡ್ ಬಂದು ವೆಹಿಕಲ್ ಥರ ಆ್ಯಕ್ಟ್ ಮಾಡ್ತದೆ ಅಂತ ಹೇಳಿದ್ವಿ. ಸೊ ಬ್ಲಡ್ ಬಂದು ತುಂಬ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇನ್ ದಟ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ವಾ? ಸೊ ಇವಾಗ ಬ್ಲಡ್ನಲ್ಲಿ ಏನೇನಿದೆ
ಅದರಲ್ಲಿ ಯಾವ ಸೆಲ್ಸ್ ಇದೆ ಮತ್ತು ಅದ್ರದ್ದು ಕೆಲವೊಂದು ಪ್ರಾಪರ್ಟೀಸ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಇವಾಗ ಬ್ಲಡ್ ಬಂದು ಏನಂದರೆ ಅದು ಬಂದು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅದಕ್ಕೆ ಯಾಕಪ್ಪ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತಾರೆ ಅಂದರೆ ಬ್ಲಡ್ ಬಂದು ಫ್ಲೂಯಿಡ್ ಇನ್ ನೇಚರ್ ಅಲ್ವಾ. ಮತ್ತು ಈ ಬ್ಲಡ್ ಬಂದು ಏನು ಮಾಡ್ತದೆ, ಒಂದು ಆರ್ಗನ್ನ ಇನ್ನೊಂದು ಆರ್ಗನ್ಗೆ ಕನೆಕ್ಟ್ ಮಾಡ್ತದೆ. ಹೆಂಗೆ? ಬೈ ಸಪ್ಲೈಯಿಂಗ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಒಂದು ಆರ್ಗನಿಂದ ಇನ್ನೊಂದು ಆರ್ಗನ್ಗೆ, ಇಲ್ಲ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಇದು ಕನೆಕ್ಟ್ ಮಾಡ್ತಾರೆ. ಅದಕ್ಕೆ ಬಂದು ಇಟ್ ಇಸ್ ಕಾಲ್ಡ್ ಅಸ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ, ಸರಿನಾ. ಮತ್ತು ಅಡಲ್ಟ್ಸ್ನಲ್ಲಿ ಬಂದು ಬ್ಲಡ್ ಎಷ್ಟಿದೆಯಪ್ಪ ಅಂತ ಅಂದರೆ 5 to 6 ಲೀಟರ್ಸ್ ಇದೆ. ಮತ್ತು ನಮ್ಮ ಬ್ಲಡ್ ಬಂದು ಸ್ವಲ್ಪ ಆಲ್ಕಲೈನ್ ಇನ್ ನೇಚರ್. ಆಲ್ಕಲೈನ್ ಇನ್ ನೇಚರ್ ಅಂದರೆ ಅದ್ರದ್ದು pH ಎಷ್ಟಿರುತ್ತೆ ಅಂದರೆ 7.3 to 7.4 ಇದೆ, ಸರಿನಾ. ಇವಾಗ ಬಂದು ನಾವು ಬ್ಲಡ್ನಲ್ಲಿ ಇವಾಗ ಸ್ಟಾರ್ಟಿಂಗ್ ಸೈಂಟಿಸ್ಟ್ ಎಲ್ಲ ಹೆಂಗೆ ಕಲ್ತ್ರು ಗೊತ್ತಾ, ದಟ್ ಹೆಂಗೆ ಫೈಂಡ್ ಔಟ್ ಮಾಡಿದ್ರು ಗೊತ್ತಾ, ದಟ್ ಬ್ಲಡ್ಡಲ್ಲಿ ಒಂದು ವೈಟ್ ಬ್ಲಡ್ ಸೆಲ್ಸ್ ಇದೆ, ರೆಡ್ ಬ್ಲಡ್ ಸೆಲ್ಸ್ ಇದೆ, ಪ್ಲಾಸ್ಮಾ ಇದೆ ಅಂತ ಹೆಂಗೆ ಕಂಡುಹಿಡಿದ್ರು ಅಂದರೆ, ಫಸ್ಟ್ ಒಂದು ಟ್ಯೂಬ್ನಲ್ಲಿ ಬ್ಲಡ್ನ ತೊಗೊಂಡ್ರು, ಸರಿನಾ. ಬ್ಲಡ್ನ ತೊಗೊಂಡ್ರು, ಈ ಥರ ಸೆಂಟ್ರಿಫಿಗೇಷನಲ್ಲಿ ಇಟ್ಟು ಈ ಮೆಷಿನ ಸೆಂಟ್ರಿಫಿಗೇಷನ್ ಅಂತಾರೆ. ಇವಾಗ ನೀವು ಟ್ಯೂಬ್ನಲ್ಲಿ ಬ್ಲಡ್ ಹಾಕ್ಬಿಟ್ಟು ಸ್ಪೀಡಾಗಿ ಈ ಥರ ಸ್ಪಿನ್ ಮಾಡಿದಾಗ ಏನಾಗುತ್ತೆ ಅಂದರೆ ಹೆವಿಯರ್ ಸಬ್ಸ್ಟೆನ್ಸ್ ಎಲ್ಲ ಕೆಳಗಡೆ ಬರುತ್ತೆ, ಲೈಟರ್ ಸಬ್ಸ್ಟೆನ್ಸ್ ಎಲ್ಲ ಮೇಲೋಗುತ್ತೆ, ಸರಿನಾ. ಇವಾಗ ನೀವು ನಾರ್ಮಲಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಫಾಸ್ಟಾಗಿ ಇವಾಗ ಏನು ಮಾಡಿ, ಇವಾಗ ನೀರಿನಲ್ಲಿ ಅಂದರೆ ಒಂದು ಸ್ವಲ್ಪ ಮೀಡಿಯಮ್ ವೇಟ್ ಇರೋದು ಹಾಕಿದ್ರೆ ಮಧ್ಯ ಇರುತ್ತೆ. ನೀವು ಫಾಸ್ಟಾಗಿ ತಿರ್ಗ್ಸಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಹೆವಿಯರ್ ಇರುತ್ತಲ್ಲ ಅದೆಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ, ಮತ್ತು ಲೈಟ್ ಇರೋದು ಮೇಲೆ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಈ ಥರ ಟ್ರೈ ಮಾಡ್ಬೋದು. ಕೆಲವೊಂದ್ಸಲಿ ಫಸ್ಟ್ ಸ್ಯಾಂಡ್ ಹಾಕಿದಾಗ ಏನಾಗುತ್ತೆ ಗೊತ್ತಾ, ಇವಾಗ ನೀರು ತಗೊಂಡು ಒಂದು ಸ್ವಲ್ಪ ಮಣ್ಣು ಹಾಕಿ, ಸರಿನಾ. ಅಂದರೆ ಅದು ಸಾಲ್ಯುಬಲ್ ಆಗು ಇರಬೇಕು ಸಾಯಿಲ್. ಕೆಲವೊಂದು ಸಾಯಿಲ್ ಪಾರ್ಟಿಕಲ್ಸ್ ಏನಾಗುತ್ತೆ ಡಿಸಾಲ್ವ್ ಆಗಲ್ಲ, ಕೆಲವೊಂದು ಸಾಯಿಲ್ ಪಾರ್ಟಿಕಲ್ಸ್ ಏನಾಗುತ್ತೆ ಡಿಸಾಲ್ವ್ ಆಗುತ್ತೆ. ಸೊ ಅಂಥದನ್ನು ಏನು ಮಾಡಬೇಕು, ಒಂದು ಟ್ಯೂಬ್ನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫಾಸ್ಟಾಗಿ ತಿರುಗಿಸಾಗ ಏನಾಗುತ್ತೆ ಅಂದರೆ ಸಾಯಿಲ್ ಪಾರ್ಟಿಕಲ್ಸ್ ಎಲ್ಲ ಕೆಳಗಡೆ ಹೋಗಿ ಸೆಟಲ್ ಆಗುತ್ತೆ. ಅಂದರೆ ಯಾವ್ದು ಡಿಸಾಲ್ವ್ ಆಗಲ್ವೋ ಅಂಥ ಪಾರ್ಟಿಕಲ್ಸ್ ಎಲ್ಲ ಕೆಳಗಡೆ ಹೋಗಿ ಸೆಟಲ್ ಆಗುತ್ತೆ, ಮತ್ತು ವಾಟರ್ ಮಾತ್ರ ಮೇಲಿರುತ್ತೆ. ಇದು ಯಾಕೆ ಹಿಂಗೆ ಆಯ್ತು ಅಂದರೆ ಹೆವಿಯರ್ ಪಾರ್ಟಿಕಲ್ಸ್ ಬಂದು ಕೆಳಗೆ ಹೋಗುತ್ತೆ, ಲೈಟರ್ ಪಾರ್ಟಿಕಲ್ಸ್ ಬಂದು ಮೇಲೆ ಇರುತ್ತೆ. ಅದೇ ಪ್ರಿನ್ಸಿಪಲ್ನ ಈ ಸೆಂಟ್ರಿಫಿಗೇಷನಲ್ಲಿ ಅಪ್ಲೈ ಮಾಡಿದ್ದಾರೆ. ಈ ಸೆಂಟ್ರಿಫಿಗೇಷನಲ್ಲಿ ಎಷ್ಟು ಅಂದರೆ ತುಂಬ ಹೈ ಸ್ಪೀಡ್ನಲ್ಲಿ ತಿರುಗುತ್ತೆ, ಕಾಣಿಸ್ತದೆ ಎಷ್ಟು ಸ್ಪೀಡಾಗಿ ತಿರುಗ್ತದೆ ಅಂತ. ಸೊ ಬ್ಲಡ್ನ ಒಂದು ಟ್ಯೂಬ್ಗೆ ಹಾಕ್ಬಿಟ್ಟು ಆ ಥರ ತಿರುಗಿಸಾದ್ಮೇಲೆ ಈ ಥರ ಆ ಟ್ಯೂಬ್ನ ಹೊರಗೆ ತೆಗೆದಾಗ ಈ ಥರ 3 ಲೇಯರ್ ಫಾರ್ಮ್ ಆಯಿತು, ಆಯಿತಾ. ಇದ್ರಲ್ಲಿ ಬಂದು ಈ ಕೆಳಗಡೆ ಪಾರ್ಟ್ ಇದೆಯಲ್ಲ, ಇದ್ರಲ್ಲಿ ಬಂದು ಫುಲ್ ರೆಡ್ ಬ್ಲಡ್ ಸೆಲ್ಸ್ ಇದೆ. 44% ನಮ್ಮ ಬ್ಲಡ್ಡಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಇದೆ. 1% ಬಂದು ಇದ್ರಲ್ಲಿ ಬಂದು ಒಂಥರ ಬಫಿ ಟೈಪ್ ಇರುತ್ತೆ. ಇದ್ರಲ್ಲಿ ಬಂದು ಏನಿರುತ್ತೆ ಅಂದರೆ ಪ್ಲೇಟ್ಲೆಟ್ಸ್ ಇದೆ ಮತ್ತು ವೈಟ್ ಬ್ಲಡ್ ಸೆಲ್ಸ್ ಇದಾವೆ. ಅದಾದಮೇಲೆ ನೆಕ್ಸ್ಟು ಪ್ಲಾಸ್ಮಾ, 55% ಪ್ಲಾಸ್ಮಾ ಆಯಿತು. ಪ್ಲಾಸ್ಮಾ ಅಂದರೆ ಏನಂದರೆ ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅಯಾನ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ನ್ಯೂಟ್ರಿಯೆಂಟ್ಸ್ ಇರುತ್ತೆ, ವೇಸ್ಟ್ ಇರುತ್ತೆ, ಗ್ಯಾಸಸ್ ಇರುತ್ತೆ, ಸರಿನಾ. ಸೊ ನಮ್ಮ ಬ್ಲಡ್ನಲ್ಲಿ 55% ಬಂದು ಪ್ಲಾಸ್ಮಾ ಆ್ಯಂಡ್ ಅದರಲ್ಲಿ 44% ಬಂದು ರೆಡ್ ಬ್ಲಡ್ ಸೆಲ್, ಜಸ್ಟ್ 1% ಬಂದು ವೈಟ್ ಬ್ಲಡ್ ಸೆಲ್ ಮತ್ತು ಪ್ಲೇಟ್ಲೆಟ್ಸ್ ಇದೆ, ಸರಿನಾ. ಸೊ ಇವಾಗ ಈ ಒಂದೊಂದು ಕಾಂಪೊನೆಂಟ್ದು ಏನು ಫಂಕ್ಷನ್ ಮತ್ತು ನಮ್ಮ ಬಾಡಿನಲ್ಲಿ ಅದು ಬ್ಲಡ್ನಲ್ಲಿ ಏನು ಫಂಕ್ಷನ್ ಅದು ಏನು ಮಾಡ್ತದೆ ಅಂತ ನೋಡೋಣ. ಸೊ ಫಸ್ಟ್ ಇವಾಗ ಸೆಲ್ಯುಲರ್ ಕಾಂಪೊನೆಂಟ್ಸ್ನ ನೋಡೋಣ. ಮೂರು ಥರ ಇದೆ. ರೆಡ್ ಬ್ಲಡ್ ಸೆಲ್ಸ್ ಇದೆ, ವೈಟ್ ಬ್ಲಡ್ ಸೆಲ್ಸ್ ಇದೆ, ಪ್ಲೇಟ್ಲೆಟ್ಸ್ ಇದೆ ಅಲ್ವಾ. ಅದರಲ್ಲಿ ರೆಡ್ ಬ್ಲಡ್ ಸೆಲ್ಸ್ನ ಏನಂತಾರೆ ಅಂದರೆ ಎರಿಥ್ರೋಸೈಟ್ಸ್ ಅಂತಾರೆ, ಆಮೇಲೆ ವೈಟ್ ಬ್ಲಡ್ ಸೆಲ್ಸ್ನ ಲ್ಯೂಕೋಸೈಟ್ಸ್ ಅಂತಾರೆ, ಆಮೇಲೆ ಪ್ಲೇಟ್ಲೆಟ್ಸ್ನ ಥ್ರೋಂಬೋಸೈಟ್ಸ್ ಅಂತ ಕೂಡ ಕರೀತಾರೆ. ಈ ಮೂರದು ಏನು ಫಂಕ್ಷನ್ ಅಂತ ನೋಡೋದಕ್ಕಿಂತ ಮುಂಚೆ ಇವಾಗ ನಾನು ಹೇಳಿದೆ ಕಲರ್ ಬಂದು ಇವಾಗ ಬ್ಲಡ್ ಕಲರ್ ಬಂದು ರೆಡ್ ಇದೆ ಅಲ್ವಾ. ಯಾಕೆ? ಇಸ್ ಇಟ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಮಯೋಗ್ಲೋಬ್ಯುಲಿನ್ ಆರ್ ಹಿಮೋಗ್ಲೋಬ್ಯುಲಿನ್? ಯಾಕೆ ರೆಡ್ ಆಗಿದೆ ಬ್ಲಡ್? ಆಪ್ಷನ್ ಏನಾ ಆಪ್ಷನ್ ಬಿನಾ? ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ನೋಡೋಣ. ಇಟ್ ಈಸ್ ಆಪ್ಷನ್ ಬಿ. ಹೇಳ್ದಲ್ಲ, RBC ನಲ್ಲಿ ಬಂದು ಹಿಮೋಗ್ಲೋಬಿನ್ ಇರುತ್ತೆ. ಹಿಮೋಗ್ಲೋಬಿನ್ ಬಂದು ಅದಕ್ಕೆ ಏನಂದರೆ ಅದು ಇನ್ಬಿಲ್ಟ್ ಅದರದ್ದು ಕಾನ್ಫರ್ಮೇಷನ್ ಅದರದ್ದು ಸ್ಟ್ರಕ್ಚರ್ ಬಂದು ಹೆಂಗಿದೆ ಅಂದರೆ ಆರಾಮಾಗಿ ಒಂದು ಮಾಲಿಕ್ಯೂಲ್ ಆಕ್ಸಿಜನ್ ಬಂದು ಫಿಟ್ ಆಗ್ಬೋದು ಹಿಮೋಗ್ಲೋಬಿನಲ್ಲಿ. ಸೊ ಅದಕ್ಕೆ ಬಂದು ಹಿಮೋಗ್ಲೋಬಿನ್ಗೆ ಅಫಿನಿಟಿ ಇದೆ ಆಕ್ಸಿಜನ್ ಟುವರ್ಡ್ಸ್ ಆಕ್ಸಿಜನ್, ಸರಿನಾ. ಸೊ ಅದಕ್ಕೆ ಬಂದು RBC ಬಂದು ಆಕ್ಸಿಜನ್ನ ಕ್ಯಾರಿ ಮಾಡ್ಬೋದು, ಓಕೆನಾ. ನೆಕ್ಸ್ಟ್ ಅದೇ ರೆಡ್ ಬ್ಲಡ್ ಸೆಲ್ಸಲ್ಲಿ ಅದರಲ್ಲಿ ಅಯನ್ ಕಂಟೆಂಟ್ ಜಾಸ್ತಿ ಇದೆ, ಅಯನ್ ಕಂಟೈನಿಂಗ್ ಪ್ರೋಟೀನ್, ಅದು ಹಿಮೋಗ್ಲೋಬಿನ್, ಸರಿನಾ. ಇದೇನಂದರೆ ಇಟ್ ಟ್ರಾನ್ಸ್ಪೋರ್ಟ್ಸ್ ಆಕ್ಸಿಜನ್. ಏನು ಮಾಡುತ್ತೆ ಅಂದರೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಏನನ್ನ ಆಕ್ಸಿಜನ್ನ ಫ್ರಮ್ ದ ಲಂಗ್ಸ್ ಟು ಡಿಫ್ರೆಂಟ್ ಪಾರ್ಟ್ ಆಫ್ ದ ಬಾಡಿ, ಬೇರೆ ಬೇರೆ ಪಾರ್ಟ್ಸ್ಗೆ, ಮತ್ತು ಬಾಡಿಯಿಂದ ಕಾರ್ಬನ್ ಡೈಆಕ್ಸೈಡ್ನ ವಾಪಸ್ ತಗೊಂಡೋಗಿ ಲಂಗ್ಸ್ಗೆ ಕೊಡುತ್ತೆ. ಟಿಶ್ಯೂಸಿಂದ ಎಲ್ಲ ತೊಗೊಂಡಿರುತ್ತಲ್ಲ ಅದನ್ನು ವಾಪಸ್ ತೊಗೊಂಡೋಗಿ ಲಂಗ್ಸ್ ಕೊಡುತ್ತೆ. ಇದು ಮೇನ್ ಫಂಕ್ಷನ್ ಆಫ್ ರೆಡ್ ಬ್ಲಡ್ ಸೆಲ್ಸ್, ಸರಿನಾ. ಇವಾಗ ದ ಸೆಲ್ಸ್ ಇನ್ ಅವರ್ ಬಾಡಿ ದಟ್ ಹೆಲ್ಪ್ ಇನ್ ಫೈಟಿಂಗ್ ಇನ್ಫೆಕ್ಷನ್. ಯಾವ ಸೆಲ್ಸ್ ಬಂದು ಇನ್ಫೆಕ್ಷನ್, ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಹುಷಾರಿಲ್ಲ, ಸೊ ನಮ್ಮ ಬಾಡಿ ಬಂದು ಏನು ಮಾಡಬೇಕು, ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಬೇಕು. ಸೊ ಯಾವ ಸೆಲ್ಸ್ ಬಂದು ಆ್ಯಂಟಿಬಾಡಿ ಪ್ರೊಡ್ಯೂಸ್ ಮಾಡ್ತದೆ? RBCನ ವೈಟ್ ಬ್ಲಡ್ ಸೆಲ್ಸಾ,
ಇಟ್ ಈಸ್ ವೈಟ್ ಬ್ಲಡ್ ಸೆಲ್ಸ್, ಸರಿನಾ? ಸೊ ವೈಟ್ ಬ್ಲಡ್ ಸೆಲ್ಸ್ ಬಗ್ಗೆ ನೋಡೋಣ ಈಗ. ವೈಟ್ ಬ್ಲಡ್ ಸೆಲ್ಸ್, ಇದಕ್ಕೆ ವೈಟ್ ಬ್ಲಡ್ ಅಂತ ಯಾಕಂತಾರೆ ಅಂದರೆ ಇದ್ರಲ್ಲಿ ಬಂದು ಯಾವ ಪಿಗ್ಮೆಂಟ್ಸ್ ಇಲ್ಲ. ಆರ್ ಬಿ ಸಿನಲ್ಲಿ ಬಂದು ಹಿಮೋಗ್ಲೋಬಿನ್ ಇತ್ತು, ಅದಕ್ಕೆ ಆರ್ ಬಿ ಸಿ ಬಂದು ರೆಡ್ ಕಲರಲ್ಲಿ ಇತ್ತು. ವೆರಾಸ್ ವೈಟ್ ಬ್ಲಡ್ ಸೆಲ್ಸ್, ಈ ಬ್ಲಡ್ ಸೆಲ್ಸ್ಗೆ ಅದಕ್ಕೆ ಹೆಸರು ಕೊಟ್ಟಿದ್ದು ವೈಟ್ ಅಂತ, ಯಾಕಂದರೆ ಇದರಲ್ಲಿ ಯಾವ ಪಿಗ್ಮೆಂಟ್ ಇಲ್ಲ. ಸೊ ಇದರಲ್ಲಿ ಏನಂದರೆ ಹಿಮೋಗ್ಲೋಬಿನ್ ಇಲ್ಲ, ಸೊ ಅದಕ್ಕೆ ಇದು ಬಂದು ಕಲರ್ಲೆಸ್, ಅದಕ್ಕೆ ಇದಕ್ಕೆ ಬಂದು ವೈಟ್ ಬ್ಲಡ್ ಸೆಲ್ಸ್ ಅಂತ ಕರೀತಾರೆ. ಮತ್ತೆ ವೈಟ್ ಬ್ಲಡ್ ಸೆಲ್ಸ್ನಲ್ಲಿ ಬಂದು ನ್ಯೂಕ್ಲಿಯಸ್ ಇದೆ, ವೆರಾಸ್ ರೆಡ್ ಬ್ಲಡ್ ಸೆಲ್ಸಲ್ಲಿ ನ್ಯೂಕ್ಲಿಯಸ್ ಇಲ್ಲ, ಸರಿನಾ? ಆಮೇಲೆ ನೆಕ್ಸ್ಟ್ ಏನಂದರೆ ವೈಟ್ ಬ್ಲಡ್ ಸೆಲ್ಸ್ ಏನಂದರೆ ಇಟ್ ಇಸ್ ಅ ಪಾರ್ಟ್ ಆಫ್ ನಮ್ಮ ಬಾಡಿನಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಥರ ವೈಟ್ ಬ್ಲಡ್ ಸೆಲ್ಸ್. ಇವಾಗ ಯಾವ್ದಾದ್ರು ಒಬ್ರದ್ದು ಇವಾಗ ಬ್ಲಡ್ ತಗೊಂಡು, ಇವಾಗ ಒಂದು ಡ್ರಾಪ್ ಬ್ಲಡ್ ತಗೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿ, ವೈಟ್ ಬ್ಲಡ್ ಸೆಲ್ಸ್ ಜಾಸ್ತಿ ಇರಲ್ಲ, ರೆಡ್ ಬ್ಲಡ್ ಸೆಲ್ಸ್ ಜಾಸ್ತಿ ಇರುತ್ತೆ. ಬಟ್ ಇವಾಗ ಒಂದು ಮನುಷ್ಯ ಬಂದು ಹುಷಾರಿಂದ ಆಗ್ತಾನೆ ಬಿದ್ದೆದ್ದಿರ್ತಾನೆ, ಅವನದು ಬ್ಲಡ್ ತೆಗೆದು ನೋಡಿ, ಅದ್ರಲ್ಲಿ ಬಂದು ವೈಟ್ ಬ್ಲಡ್ ಸೆಲ್ಸ್ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ನಮಗೆ ಹುಷಾರಿಲ್ದಿರ್ಬೇಕಾದ್ರೆ ಯಾಕೆ ನಾವು ಹುಷಾರು ಬೀಳ್ತೀವಿ? ಫಸ್ಟ್ ಆಫ್ ಆಲ್ ಯಾವಾಗ ಆ್ಯಂಟಿಜನ್ ನಮ್ಮ ಬಾಡಿ ಒಳಗಡೆ ಎಂಟರ್ ಆಗುತ್ತೋ ಆವಾಗ ನಾವು ಹುಷಾರು ಬೀಳ್ತೀವಿ ಅಲ್ಲ. ಸೊ ಆ ಆ್ಯಂಟಿಜನ್ನ ಸಾಯಿಸೋದಕ್ಕೆ ನಮ್ಮ ಬಾಡಿ ಏನು ಮಾಡುತ್ತೆ, ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ತದೆ. ಆ ಆ್ಯಂಟಿಬಾಡೀಸ್ ಎಲ್ಲಿಂದ ಬಂತು? ವೈಟ್ ಬ್ಲಡ್ ಸೆಲ್ಸಿಂದ ಬಂತು. ಸೊ ವೈಟ್ ಬ್ಲಡ್ ಸೆಲ್ಸ್ ಏನು ಮಾಡುತ್ತೆ ಅಂದರೆ ಇಮಿಡಿಯೇಟ್ ಫಾರಿನ್ ಪಾರ್ಟಿಕಲ್ ಬಂದ ತಕ್ಷಣ ಇದು ಗೊತ್ತಾಗುತ್ತೆ, ಓಕೆ ನಮ್ಮ ಬಾಡಿಗೆ ಯಾವುದೋ ಹೊರಗಡೆಯಿಂದ ಯಾವುದೋ ಒಂದು ಪಾರ್ಟಿಕಲ್ ಬಂತು, ಇವಾಗ ಅದು ನಮಗೆ ಡೇಂಜರಸ್, ಅದನ್ನು ನಾವು ಸಾಯಿಸಬೇಕು ಅಂತ. ಸೊ ಅವಾಗ ವೈಟ್ ಬ್ಲಡ್ ಸೆಲ್ಸ್ ಏನು ಮಾಡುತ್ತೆ, ಅದ್ರ ಜೊತೆ ಅದನ್ನು ಡಿಫೀಟ್ ಮಾಡೋದಕ್ಕೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ, ಸರಿನಾ? ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿ ಆ್ಯಂಟಿಜನ್ನ ಸಾಯಿಸುತ್ತೆ. ಸೊ ವೈಟ್ ಬ್ಲಡ್ ಸೆಲ್ಸ್ ಬಂದು ನಮ್ಮದು ಒಂಥರ ಇಮ್ಯೂನ್ ಸಿಸ್ಟಮ್ನಲ್ಲಿ ಇಟ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್, ಸರಿನಾ? ಇದೊಂಥರ ನಮ್ಮ ಬಾಡಿದು ಫೈಟ್ ಇನ್ಫೆಕ್ಷನ್ ಆ್ಯಂಡ್ ಅದರ್ ಡಿಸೀಸ್ ಅಲ್ವಾ. ಸೊ ಅದಕ್ಕೆ ಬಂದು ನಮ್ಮ ಬಾಡಿದು ಇಮ್ಯೂನ್ ಸಿಸ್ಟಮ್ ಯಾವುದು? ವೈಟ್ ಬ್ಲಡ್ ಸೆಲ್ಸ್, ಸರಿನಾ? ವೈಟ್ ಬ್ಲಡ್ ಸೆಲ್ದು ಮೇನ್ ಫಂಕ್ಷನ್ ಏನು? ಇದು ಒಂಥರ ಡಿಫೆನ್ಸ್ ಮೆಕ್ಯಾನಿಸಮ್, ಇದು ಬಂದು ಇಮ್ಯೂನ್ ಸಿಸ್ಟಮ್, ಸರಿನಾ? ವೆರಸ್ ರೆಡ್ ಬ್ಲಡ್ ಸೆಲ್ಸ್ದು ಏನು ಮೇನ್ ಫಂಕ್ಷನ್ ಏನಂದರೆ ಇಟ್ ಟ್ರಾನ್ಸ್ಪೋರ್ಟ್ಸ್ ಆಕ್ಸಿಜನ್ ಎಲ್ಲಿಂದ ಫ್ರಮ್ ಲಂಗ್ಸ್ ಟು ಅದರ್ ಪಾರ್ಟ್ ಆಫ್ ದ ಬಾಡಿ, ಮತ್ತು ಅದರ್ ಪಾರ್ಟ್ ಆಫ್ ದ ಬಾಡಿಯಿಂದ ಏನು ತೊಗೊಂಡೋಗ್ತದೆ? ಕಾರ್ಬನ್ ಡೈಆಕ್ಸೈಡ್ ತೊಗೊಂಡೋಗಿ ಲಂಗ್ಸ್ ಹತ್ರ ಕೊಟ್ಟು ಅಲ್ಲಿ ಎಕ್ಸ್ಚೇಂಜ್ ಆಗ್ತದೆ, ಸೊ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗ್ತದೆ. ಅದ್ರ ಜೊತೆ ಈವನ್ ಬ್ಲಡ್ ಇನ್ನೇನೇನು ಮಾಡ್ತಾ ಇದೆ? ಬ್ಲಡ್ಡಲ್ಲಿ ಬಂದು ಇನ್ನೊಂದೇನಿದೆ? ಪ್ಲೇಟ್ಲೆಟ್ಸ್ ಇದೆ. ಸೊ ನಮ್ಮ ಹ್ಯೂಮನ್ ಬಾಡಿನಲ್ಲಿ ಪ್ಲೇಟ್ಲೆಟ್ ಬಂದು 1,50,000 ಇಂದ 3,50,000 ಪ್ಲೇಟ್ಲೆಟ್ ಪರ್ ಮೈಕ್ರೋ ಲೀಟರ್ ಆಫ್ ಬ್ಲಡ್ ಇಷ್ಟಿದೆ ನಮ್ಮ ಬ್ಲಡ್ನಲ್ಲಿ. ಪರ್ ಮೈಕ್ರೋ ಲೀಟರ್ ಇಷ್ಟು ಪ್ಲೇಟ್ಲೆಟ್ಸ್ ಇದೆ, ಸರಿನಾ? ಮತ್ತು ಈ ಪ್ಲೇಟ್ಲೆಟ್ಸ್ ಕೂಡ ಅದರಲ್ಲಿ ಯಾವ ಪಿಗ್ಮೆಂಟ್ ಇಲ್ಲ, ಇದು ಬಂದು ಕಲರ್ಲೆಸ್, ಓಕೆನಾ? ಅದಕ್ಕೆ ಇದರಲ್ಲಿ ನ್ಯೂಕ್ಲಿಯಸ್ ಏನಿಲ್ಲ, ಸರಿನಾ? ಇವಾಗ ನಮಗೆ ಕಟ್ಟಾಯಿತು, ಇವಾಗ ಕೈನಲ್ಲೇ ಜಸ್ಟ್ ಇವಾಗ ಕಟ್ಟಾಯಿತು ಅನ್ಕೊಳ್ಳಿ, ಈ ಜಾಗ ಈ ಥರ ಕಟ್ ಓಪನ್ ಆದಾಗ ಏನಾಗುತ್ತೆ? ವೈಟ್ ಬ್ಲಡ್ ಸೆಲ್ಸ್ ಬಂದ್ಬಿಡುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಬರುತ್ತೆ, ರಕ್ತ ಬರುತ್ತಲ್ಲ ಹೊರಗೆ, ರಕ್ತ ರೆಡ್ ಕಲರ್ ತಾನೇ ಕಾಣೋದು ನಿಮಗೆ, ರಕ್ತ ಹೊರಗೆ ಬರುತ್ತೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ? ರಕ್ತ ಬರೋದು ಸ್ಟಾಪ್ ಆಗುತ್ತೆ, ಮತ್ತು ಆ ಕಟ್ಟಾಗಿರೋ ಜಾಗ ಬಂದು ಒಂದು ಸ್ವಲ್ಪ ತಿಕ್ಕಾಗಿ ರೆಡ್ ಆಗುತ್ತೆ, ಒಂಥರ ಡಾರ್ಕ್ ರೆಡ್ ಆಗುತ್ತೆ ಅಲ್ವಾ? ಅದು ಯಾಕಂಗೆ ಆಗ್ತಾ ಇದೆ ಅಂದರೆ ಈ ಥರ ಕಟ್ಟಾದಾಗ ನಮ್ಮ ಬಾಡಿನಲ್ಲಿ ಗೊತ್ತಾಗುತ್ತೆ, ಓಕೆ ಇಮಿಡಿಯೇಟ್ ಎಲ್ಲೋ ಕಟ್ ಆಗ್ತಿದೆ, ಸೊ ಬ್ಲಡ್ ಹೊರಗೆ ಹೋಗ್ತದೆ ಅಂತ. ಅಂಥ ಟೈಮ್ನಲ್ಲಿ ಬಂದು ಈ ಪ್ಲೇಟ್ಲೆಟ್ಸ್ ಬಂದು ಏನು ಮಾಡುತ್ತೆ? ಆ ಕಟ್ಸ್ನ ಬ್ಲಾಕ್ ಮಾಡುತ್ತೆ. ಆ ಕಟ್ ಬ್ಲಾಕ್ ಮಾಡಿದಾಗ ಏನಾಗುತ್ತೆ? ಬ್ಲಡ್ ಇವಾಗ ಹಿಂಗಿದೆ, ಕಟ್ ಬ್ಲಾಕ್ ಮಾಡಿದಾಗ ಏನಾಗುತ್ತೆ? ಎಲ್ಲ ಹೊರಗೆ ಹೋಗ್ತಾ ಇತ್ತಲ್ಲ ಬ್ಲಡ್, ಇಮ್ಮಿಡಿಯೇಟಾಗಿ ಇಲ್ಲೆಲ್ಲ ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಜಾಸ್ತಿ ರೆಡ್ ಬ್ಲಡ್ ಸೆಲ್ಸ್ ಬ್ಲಾಕ್ ಆಗುತ್ತೆ, ಅದಕ್ಕೆ ನಿಮ್ದು ಕಟ್ಟಾಗಿರೋ ಜಾಗ ಬಂದು ಜಾಸ್ತಿ ಡಾರ್ಕ್ ರೆಡ್ಡಿನ ಕಲರ್ ಆಗಿ ಕಾಣುತ್ತೆ, ಸರಿನಾ? ನೆಕ್ಸ್ಟ್ ಬಂದು ಲಿಂಫ್. ಇವಾಗ ನಮ್ಮ ಬಾಡಿನಲ್ಲಿ ನಾನು ಹೇಳಿದೆ ದಟ್ ಬ್ಲಡ್ ಹಾರ್ಟಿಂದ ಆಕ್ಸಿಜನೇಟೆಡ್ ಬ್ಲಡ್ ಪಂಪ್ ಆಗುತ್ತೆ, ಅದು ಬಂದು ಆಕ್ಸಿಜನ್ ಕ್ಯಾರಿ ಮಾಡ್ತದೆ ಅಂತ. ಆಮೇಲೆ ನಮ್ಮ ಬಾಡಿನಲ್ಲಿ ಅದು ಬ್ಲಡ್ ಹೆಂಗೆ ಫ್ಲೋ ಆಗುತ್ತೆ? ಯಾವ್ದ್ರ ವಾಟ್? ಬ್ಲಡ್ ವೆಸಲ್ಸ್ ಅಲ್ವಾ? ಸೊ ನಮ್ಮ ದೇಹದಲ್ಲಿ ನಿಯರ್ಲಿ 60,000 ಮಿಲಿಯನ್ ಎಷ್ಟೋ ಬ್ಲಡ್ ವೆಸಲ್ಸ್ ಇದೆ, ಸರಿನಾ? ಬಟ್ ಇಷ್ಟು ಬ್ಲಡ್ ವೆಸಲ್ ಇಟ್ಕೊಂಡು ಎಲ್ಲ ಬ್ಲಡ್ ವೆಸಲ್ಸ್ ಎಲ್ಲ ಸೆಲ್ಸ್ಗೂ ಆ ಬ್ಲಡ್ ವೆಸಲ್ ರೀಚ್ ಆಗೋಕ್ಕಾಗಲ್ಲ. ಸೊ ಅದಕ್ಕೆ ಹಂಗಂದರೆ ಎಲ್ಲ ಸೆಲ್ಸ್ಗೂ ಆ ಬ್ಲಡ್ ವೆಸಲ್ ರೀಚ್ ಆಗಲ್ಲ ಅಂದರೆ ಆ ಬ್ಲಡ್ ಹೆಂಗೆ ಆ ಸೆಲ್ಸ್ ಕಡೆ ಹೋಗುತ್ತೆ? ಯಾಕಂದರೆ ಆ ಸೆಲ್ಸ್ಗೆ ಇವಾಗ ನ್ಯೂಟ್ರಿಷನ್ ಬೇಕು, ಆ ಸೆಲ್ಸ್ಗೆ ಆಕ್ಸಿಜನ್ ಬೇಕಾಗಿರುತ್ತೆ, ಇಲ್ಲ ಆ ಸೆಲ್ಸ್ಗೆ ಹಾರ್ಮೋನ್ ಬೇಕಾಗಿರುತ್ತೆ. ಬಟ್ ಅಲ್ಲಿ ತನಕ ಹೋಗೋದಕ್ಕೆ ರೋಡ್ ಇಲ್ಲ ಅಂತ ಅಂದ್ಕೊಳ್ಳಿ, ಸರಿನಾ? ಇವಾಗ ರೋಡ್ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಈ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವು ಅಮೆರಿಕಾಗೆ ಹೋಗಬೇಕು, ಸರಿನಾ? ಅಮೆರಿಕಾಗೆ ರೋಡ್ವೇ ಇದೆಯಾ? ಇಲ್ಲ. ಸೊ ಮಧ್ಯೆ ಎಲ್ಲ ಸಮುದ್ರ ಎಲ್ಲ ಇದೆ ಅಲ್ವಾ? ಸೊ ಏನು ಮಾಡ್ತಾರೆ? ಫ್ಲೈಟ್ ತೊಗೊತೀಯ. ಸೊ ಈ ಕಡೆಯಿಂದ ಆ ಕಡೆ ಹಾರ್ಕೊಂಡು ಹೋಗ್ಬಿಟ್ಟು ಆ ಊರಿಗೆ ಹೋಗ್ತೀಯ ಅಲ್ವಾ? ಅದಾದಮೇಲೆ ಮತ್ತೆ ನೀನು ವಾಪಸ್ ಬರಬೇಕು, ನಮ್ಮ ಊರಿಗೆ ಬರಬೇಕು ಅಂತ ಅಂದ್ಕೊಳ್ಳಿ. ಅಲ್ಲಿಂದ ಮತ್ತೆ ಫ್ಲೈಟ್ ತೊಗೊಂಡು ಇಲ್ಲಿ ಹಾರ್ಕೊಂಡು ಇಲ್ಲಿ ಬಂದು ಇಲ್ಲಿಂದ ನೀವು ಮನೆಗೆ ಹೆಂಗೆ ಹೋಗ್ತೀರಾ? ಕಾರಲ್ಲಿ ಹೋಗ್ಬೋದು, ರೋಡ್ವೇ ಇಟ್ಕೊತೀರ ಅಲ್ವಾ? ಸೊ ಇಲ್ಲೂ ಹಾಗೇನೆ ಏನಂದರೆ ನಮ್ಮ ದೇಹದಲ್ಲಿ ಎಲ್ಲ ಸೆಲ್ಸ್ಗೂ ಬ್ಲಡ್ ವೆಸಲ್ಸ್ ರೀಚ್ ಆಗಲ್ಲ, ಎಲ್ಲ ಕಡೆನೂ ರೀಚ್ ಆಗೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಇವಾಗ ಬ್ಲಡ್ ಬಂದು, ಬಟ್ ಬ್ಲಡ್ಡಲ್ಲಿ ಏನಿದೆ? ನ್ಯೂಟ್ರಿಯೆಂಟ್ಸ್ ಇದೆ, ಆಕ್ಸಿಜನ್ ಇದೆ, ಮತ್ತು ಹಾರ್ಮೋನ್ ಇದೆ. ಇವಾಗ ಅದು ಅಲ್ಲಿ ರೀಚ್ ಆಗಬೇಕಂದ್ರೆ ಹೆಂಗೆ ರೀಚ್ ಆಗುತ್ತೆ ಅಂದರೆ ವಯಾ ಲಿಮ್ಸ್ ಏನಪ್ಪ ಅಂತ ಅಂದರೆ ಇವಾಗ ಬ್ಲಡ್ ವೆಸಲ್ನಲ್ಲಿ ಫ್ಲೋ ಆಗ್ತಾ ಇರುತ್ತೆ ಬ್ಲಡ್, ಆಯಿತಾ? ಇವಾಗ ಇದು ಬ್ಲಡ್ ವೆಸಲ್ ಅಂದ್ಕೊಳ್ಳಿ.
ಕೆಲವೊಂದು ಏನಾಗುತ್ತೆ ಒಂದೊಂದ್ಸಲಿ ಲೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಪಾರ್ಟಿಕಲ್ಸ್, ಕೆಲವೊಂದು ಡ್ರಾಪ್ಲೆಟ್ಸ್ ಬಂದು ಲೀಕ್. ಇವಾಗ ಇದು ಇಮ್ಯಾಜಿನ್ ಮಾಡ್ಕೋಬಹುದು, ಒಂದು ಪೈಪ್ ಇದೆ, ಪೈಪಿಂದ ನೀರು ಲೀಕ್ ಆಗ್ತದೆ ಅನ್ಕೊಳ್ಳಿ. ಸೊ ಅದೇ ಥರ ಈ ಬ್ಲಡ್ ವೆಸಲ್ನಲ್ಲಿ ಬ್ಲಡ್ ಫ್ಲೋ ಆಗಬೇಕಾದ್ರೆ ಕೆಲವೊಂದು ಸೆಲ್ಸಿಗೆ ರೀಚ್ ಆಗಲ್ಲ. ಅಂಥ ಟೈಮಲ್ಲಿ ಏನಾಗುತ್ತೆ, ಕೆಲವೊಂದು ಡ್ರಾಪ್ಲೆಟ್ಸ್ ಬಂದು ಲೀಕ್ ಆಗುತ್ತೆ. ಆ ಡ್ರಾಪ್ಲೆಟ್ಸ್ ಏನಪ್ಪ ಅಂದರೆ ಅದು ಬಂದು ಲಿಂಫ್. ಈ ಲಿಂಫಲ್ಲಿ ಏನಿದೆ ಅಂದರೆ ಅದರಲ್ಲಿ ಪ್ರೋಟೀನ್ ಇರುತ್ತೆ, ಪ್ಲಾಸ್ಮಾ, ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಪ್ಲಾಸ್ಮಾ ಇರುತ್ತೆ. ಬಟ್ ಸಮ್ ಅಮೌಂಟ್ ಆಫ್ ಪ್ಲಾಸ್ಮಾ ಪ್ರೋಟೀನ್ ಇರುತ್ತೆ, ಜಾಸ್ತಿ ಇಲ್ಲ. ಬಟ್ ಅದ್ರಲ್ಲಿ ಜಾಸ್ತಿ ಇರೋದು ಏನಂದರೆ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರುತ್ತೆ, ಸರಿನಾ. ಅದು ಬಂದು ಎಸ್ಕೇಪ್ ಆಗುತ್ತೆ. ಎಸ್ಕೇಪ್ ಆಗ್ಬಿಟ್ಟು ನೆಕ್ಸ್ಟ್ ಏನು ಅದನ್ನ ಬಂದು ಟಿಶ್ಯೂ ಫ್ಲೂಯಿಡ್ ಅಂತ ಕರೀತಾರೆ. ಇಲ್ಲ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲಿಂಫ್ ಅಂತ ಕರೀತಾರೆ, ಇಲ್ಲ ಅದನ್ನ ಟಿಶ್ಯೂ ಫ್ಲೂಯಿಡ್ ಅಂತಾನು ಕರೀತಾರೆ, ಸರಿನಾ. ಸೊ ಇವಾಗ ಲಿಂಫಲ್ಲಿ ಏನಿರುತ್ತೆ ಅಂತಂದ್ರೆ ಲಿಂಫ್ ಪ್ಲಾಸ್ಮಾ ಇರುತ್ತೆ, ಲಿಂಫ್ ಕಾರ್ಪಸ್ಕ್ಯೂಲ್ಸ್ ಇರುತ್ತೆ. ಲಿಂಫ್ ಪ್ಲಾಸ್ಮಾನಲ್ಲಿ ಏನಿರುತ್ತೆ ಅಂದರೆ ಅದು ಬ್ಲಡ್ ಪ್ಲಾಸ್ಮಾ ಥರನೇ ಸಿಮಿಲರ್, ಸ್ವಲ್ಪ ಪ್ರೋಟೀನ್ ಇರುತ್ತೆ, ಸ್ವಲ್ಪ ಪ್ರೋಟೀನ್. ಬಟ್ ಬ್ಲಡ್ ಪ್ಲಾಸ್ಮಾಗಿಂತ ಕಂಪೇರ್ ಮಾಡಿದ್ರೆ ಲಿಂಫ್ ಪ್ಲಾಸ್ಮಾನಲ್ಲಿ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಇರುತ್ತೆ, ಸರಿನಾ. ಮತ್ತು ಲಿಂಫ್ ಕಾರ್ಪಸ್ಕ್ಯೂಲಲ್ಲಿ ನೋಡಿದ್ರೆ ಅದರಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಇರುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಮತ್ತು ಪ್ಲೇಟ್ಲೆಟ್ಸ್ ಬಂದು ಇರಲ್ಲ, ಸರಿನಾ. ಮತ್ತು ಇದ್ರ ಜೊತೆ ನ್ಯೂಟ್ರಿಯೆಂಟ್ಸ್ ಕೂಡ ಕ್ಯಾರಿ ಮಾಡ್ತಾರೆ. ಸೊ ಲಿಂಫ್ ಬಂದು ಏನಂದರೆ ಇವಾಗ ಪೈಪಿಂದ ಲೀಕ್ ಆಗ್ತದೆ, ಅಂದರೆ ಬ್ಲಡ್ ವೆಸಲ್ಸಿಂದ ಇವಾಗ ಲೀಕ್ ಆಗ್ತದೆ. ಲೀಕ್ ಆಗ್ಬಿಟ್ಟು ಏನು ಮಾಡುತ್ತೆ, ಲಿಂಫ್ ಬಂದು ಲಿಂಫ್ಯಾಟಿಕ್ ಕ್ಯಾಪಿಲರೀಸ್ ಫಾರ್ಮ್ ಮಾಡುತ್ತೆ. ಈ ಥರ ಕ್ಯಾಪಿಲರೀಸ್ ಫಾರ್ಮ್ ಮಾಡುತ್ತೆ. ಕ್ಯಾಪಿಲರೀಸಿಂದ ನೆಕ್ಸ್ಟ್ ಏನಾಗುತ್ತೆ, ಲಿಂಫ್ ವೆಸಲ್ಸ್ ಆಗುತ್ತೆ. ಲಿಂಫ್ ವೆಸಲ್ಸಿಂದ ಅದು ಫೈನಲಿ ಲಾರ್ಜ್ ವೇನ್ಸಿಗೆ ಜಾಯ್ನ್ ಆಗುತ್ತೆ. ಲಾರ್ಜ್ ವೇನ್ಸಿಗೆ ಜಾಯ್ನ್ ಆಗಿ ಅದ್ರದ್ದು ಏನೇನು ಫಂಕ್ಷನ್ ಇದೆಯೋ ಆ ವೇನ್ಸ್ ಕಡೆಯಿಂದ ಹೋಗ್ಬಿಟ್ಟು ಆ ಸೆಲ್ಸ್ ಹತ್ರ ಹೋಗಿ ಆ ಫಂಕ್ಷನ್ ಎಲ್ಲ ಮುಗಿಸುತ್ತೆ. ಆ ಫಂಕ್ಷನ್ ಮುಗಿಸ್ಮೇಲೆ ವಾಪಸ್ ಬಂದು ಲಿಂಫ್ ಮತ್ತೆ ಬ್ಲಡ್ ವೆಸಲ್ಗೆ ಹೋಗಿ ಜಾಯ್ನ್ ಆಗುತ್ತೆ. ಸೊ ಇವಾಗ ಈ ಲಿಂಫ್ನಲ್ಲಿ ಏನಿರುತ್ತೆ ಅಂದರೆ ಡೈಜೆಸ್ಟೆಡ್ ಮತ್ತು ಅಬ್ಸಾರ್ಬ್ಡ್ ಫ್ಯಾಟ್ ಇರುತ್ತೆ ಫ್ರಮ್ ಇಂಟೆಸ್ಟೈನ್, ಮತ್ತು ಡ್ರೈನ್ಸ್ ಇಟ್ ಎಕ್ಸೆಸ್ ಆಫ್ ಫ್ಲೂಯಿಡ್ ಫ್ರಮ್ ದ ಎಕ್ಸ್ಟ್ರಾ. ಇವಾಗ ಎಕ್ಸ್ಟ್ರಾ ಸೆಲ್ಯುಲರ್ ಸ್ಪೇಸಲ್ಲಿ ತುಂಬ ಫ್ಲೂಯಿಡ್ ಇತ್ತಂದರೆ ಈ ಲಿಂಫಲ್ಲಿ ಹೋದಾಗ ಏನು ಮಾಡುತ್ತೆ, ಆ ಫ್ಲೂಯಿಡ್ನ ತೊಗೊಂಡ್ಬಿಡುತ್ತೆ, ಸರಿನಾ. ಮತ್ತು ಎಲ್ಲಿ ನ್ಯೂಟ್ರಿಯೆಂಟ್ಸ್ ಕೊಡಬೇಕು ಆ ಜಾಗದಲ್ಲಿ ಕೊಡುತ್ತೆ. ಅಂದರೆ ಅದ್ರ ಕೆಲಸ ಮಾಡಿಬಿಟ್ಟು ಮತ್ತೆ ವಾಪಸ್ ಬ್ಲಡ್ ಕ್ಯಾಪಿಲರೀಸ್ಗೆ ಹೋಗುತ್ತೆ. ಇದು ಬಂದು ಫಂಕ್ಷನ್ಸ್ ಆಫ್ ಲಿಂಫ್ ಬಂದು ಇಟ್ ಇಸ್ ಅ ಫ್ಲೂಯಿಡ್ ಟಿಶ್ಯೂ, ಸರಿನಾ. ಸೊ ಇವಾಗ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ನೋಡೋದಕ್ಕೆ ಕ್ವಿಸ್. ಇವಾಗ ನೀವು ವಿಡಿಯೋ ಪಾಸ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಟೈಪ್ ಮಾಡಿ. ಫಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ, ನೇಮ್ ದ ಬ್ಲಡ್ ಸೆಲ್ ವಿಚ್ ಇಫ್ ರೆಡ್ಯೂಸ್ಡ್ ಇನ್ ನಂಬರ್ ಕ್ಯಾನ್ ಕಾಸ್ ಕ್ಲಾಟಿಂಗ್ ಡಿಸಾರ್ಡರ್. ಸೊ ಇವಾಗ ಬ್ಲಡ್ ಕ್ಲಾಟಿಂಗ್ ಯಾವ್ದು ಮಾಡ್ತಾಯಿತ್ತು, ಬ್ಲಡ್ ಕ್ಲಾಟಿಂಗ್ ಇದು ಬಂದು ಆಪ್ಷನ್ ಸಿ ಪ್ಲೇಟ್ಲೆಟ್ಸ್ ಅಲ್ವಾ. ಸೊ ಇವಾಗ ಪ್ಲೇಟ್ಲೆಟ್ಸ್ ಇಲ್ಲ ಅಂತ ಅಂದರೆ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಬ್ಲಡ್ ಕ್ಲಾಟ್ ಆಗಲ್ಲ. ಅಂದರೆ ಕಟ್ ಆಯ್ತಂದ್ರೆ ಏನಾಗುತ್ತೆ, ಬ್ಲಡ್ ಫ್ಲೋ ಆಗ್ತಾನೆ ಇರುತ್ತೆ. ಬ್ಲಡ್ ಫ್ಲೋ ಆಗ್ತಾರೆ ಮನುಷ್ಯ ಉಳಿಯೋಕ್ಕಾಗುತ್ತಾ, ಇಲ್ಲ ಅಲ್ವಾ. ಸೊ ಬ್ಲಡ್ ಕ್ಲಾಟ್ ಆಗಬೇಕು. ಇನ್ ಕೇಸ್ ಪ್ಲೇಟ್ಲೆಟ್ಸ್ ನಮ್ಮ ಬಾಡಿನಲ್ಲಿ ಕಮ್ಮಿ ಇತ್ತಂದರೆ ಆ ಥರ ಡಿಸಾರ್ಡರ್ಸ್ ಎಲ್ಲ ಜಾಸ್ತಿ ಆಗುತ್ತೆ, ಅಂದರೆ ಬ್ಲಡ್ ಕ್ಲಾಟಿಂಗ್ ಡಿಸಾರ್ಡರ್ಸ್ ಅದೆಲ್ಲ ಜಾಸ್ತಿ ಆಗುತ್ತೆ. ಸೊ ಪ್ಲೇಟ್ಲೆಟ್ಸ್ ಬಂದು ತುಂಬ ಮುಖ್ಯ. ನೆಕ್ಸ್ಟ್ ಬಂದು ಇವಾಗ ನಾವು ಏನೇನು ಓದ್ವಿ, ಫಸ್ಟ್ ಸರ್ಕ್ಯುಲೇಟರಿ ಸಿಸ್ಟಮ್ ಏನು ಅಂತ ನೋಡಿದ್ವಿ, ಅದ್ರದ್ದು ಏನು ಫಂಕ್ಷನ್ ಅಂತ ನೋಡಿದ್ವಿ, ಅದರಲ್ಲಿ ಏನೇನು ಕಾಂಪೊನೆಂಟ್ಸ್ ಇರುತ್ತೆ ಅಂತ ನೋಡಿದ್ವಿ. ಅದಾದಮೇಲೆ ಬ್ಲಡ್ ನೋಡಿದ್ವಿ, ಬ್ಲಡ್ಡಲ್ಲಿ ಏನೇನು ಇರುತ್ತೆ ಅದ್ರದ್ದು ಫಂಕ್ಷನ್ ಏನು ಅಂತ. ಇವಾಗ ಬಂದು ಬ್ಲಡ್ ವೆಸಲ್ನ ನೋಡೋಣ. ಅಂದರೆ ಬ್ಲಡ್ ಒಂದು ಪಾತ್ವೇ ಅದೊಂದು ಫಾಲೋ ಮಾಡುತ್ತಲ್ಲ, ಆ ಬ್ಲಡ್ ವೆಸಲ್ನ ನೋಡೋಣ. ಸೊ ಅದರಲ್ಲಿ ಇವಾಗ ಬ್ಲಡ್ ವೆಸಲ್ನಲ್ಲಿ 3 ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಇದೆ. ಒಂದು ಬಂದು ಆರ್ಟರೀಸ್, ವೇನ್ಸ್ ಮತ್ತು ಕ್ಯಾಪಿಲರೀಸ್, ಸರಿನಾ. ಒಂದೊಂದು ಈಚ್ ಒನ್ ನೋಡೋಣ. ಇವಾಗ ಸಿ ದ ಬ್ಲಡ್ ವೆಸಲ್ ದಟ್ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್. ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಆಕ್ಸಿಜನೇಟೆಡ್ ಬ್ಲಡ್ ಬಂದು ಆರ್ಟರೀಸ್ ಕ್ಯಾರಿ ಮಾಡುತ್ತೆ, ಡಿಆಕ್ಸಿಜನೇಟೆಡ್ ಬಂದು ವೇನ್ಸ್ ಕ್ಯಾರಿ ಮಾಡುತ್ತೆ, ಸರಿನಾ. ಇದು ನಾನು ಯಾಕೆ ಇಮಿಡಿಯೇಟಾಗಿ ಆನ್ಸರ್ ಹೇಳಿದೆ ಅಂದರೆ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ ನಿಮಗೆ, ಸೊ ನಾನೇ ಆನ್ಸರ್ ಹೇಳಿಬಿಟ್ಟೆ. ಸೊ ಆನ್ಸರ್ ಬಂದು ಆರ್ಟರೀಸ್, ಸರಿನಾ. ಸೊ ಆರ್ಟರೀಸ್ ಏನಂದರೆ ಇದ್ರದ್ದು ವಾಲ್ಸ್ ಬಂದು ತಿಕ್ಕಿರುತ್ತೆ ಮತ್ತು ಇದು ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಇದ್ರ ವಾಲ್ಸ್ ಯಾಕೆ ತಿಕ್ಕಿದೆ ಅಂದರೆ ಇದು ಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡ್ತದೆ ಅಂದಲ್ಲ, ಈ ಆಕ್ಸಿಜನೇಟೆಡ್ ಬ್ಲಡ್ ಬಂದು ಹಾರ್ಟಿಂದ ಪಂಪ್ ಮಾಡಿರೋದು. ಹಾರ್ಟ್ ಬಂದು ವಿತ್ ಫುಲ್ ಫೋರ್ಸ್ ಪಂಪ್ ಮಾಡುತ್ತೆ, ಸರಿನಾ. ಸೊ ಪ್ರೆಷರ್ ಬಂದು ಜಾಸ್ತಿ ಇರುತ್ತೆ. ಪ್ರೆಷರ್ ಜಾಸ್ತಿ ಇದ್ದರೆ ಏನಾಗುತ್ತೆ, ಟ್ಯೂಬ್ ಸಖತ್ತು ತಿನ್ನಿದ್ರೆ ಮುರಿಯೋ ಚಾನ್ಸಸ್ ಇದೆ. ಸೊ ಅದು ಮುರಿಬಾರ್ದು, ಅದಕ್ಕೆ ಅದು ವಾಲ್ಸ್ ಬಂದು ತಿಕ್ಕಿದೆ. ಸೊ ಹಾರ್ಟ್ ಬಂದು ಎಷ್ಟೇ ಫೋರ್ಸಿಂದ ಲೈಕ್ ಪ್ರೆಷರ್ ಹಾಕಿದ್ರು ಈ ವಾಲ್ಸ್ಗೆ ಏನೂ ಆಗಲ್ಲ, ಸರಿನಾ. ಮತ್ತು ಇದು ಬಂದು ಆಕ್ಸಿಜನೇಟೆಡ್ ಬ್ಲಡ್ನೇ ಕ್ಯಾರಿ ಮಾಡೋದು ಎಕ್ಸೆಪ್ಟ್ ಪಲ್ಮನರಿ ಆರ್ಟರಿ ಮಾತ್ರ ಏನು ಮಾಡುತ್ತೆ ಅಂದರೆ ಇಟ್ ಕ್ಯಾರೀಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಹಾರ್ಟಿಂದ ತೊಗೊಂಡು ಅದು ಲಂಗ್ಸ್ಗೆ ಹೋಗ್ತದೆ. ಬರೀ ಪಲ್ಮನರಿ ಆರ್ಟರಿ ಮಾತ್ರ, ಅದು ಬಿಟ್ಟು ಬೇರೆ ಎಲ್ಲ ಆರ್ಟರೀಸ್ ಬಂದು ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಬಟ್ ಪಲ್ಮನರಿ ಆರ್ಟರಿ ಮಾತ್ರ ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡ್ತದೆ, ಸರಿನಾ. ಇವಾಗ ಬಂದು ವೇನ್ಸ್ ಬಂದು ಏನು ಕ್ಯಾರಿ ಮಾಡುತ್ತೆ ಅಂದರೆ ಅದು ಬಂದು ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡ್ತದೆ ಅಲ್ವಾ. ಸೊ ಇಲ್ಲಿ ವೇನ್ಸ್ನಲ್ಲಿ ಬಂದು ವಾಲ್ಸ್ ಸಖತ್ ತಿನ್ನಾಗೇ ಇದೆ, ಯಾಕಂದರೆ ಬಾಡಿಯಿಂದ ಅದು ಹಾರ್ಟ್ ಕಡೆ ಹೋಗ್ತದೆ. ಸೊ ಇಲ್ಲಿ ಅಷ್ಟು ಪ್ರೆಷರ್ ಇಲ್ಲ, ಸರಿನಾ. ಮತ್ತು ಏನಂದರೆ ಇದು ಡಿಆಕ್ಸಿಜನೇಟೆಡ್ ಬ್ಲಡ್, ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ ಅಷ್ಟೇ. ಬಟ್ ಒಂದು ಏನಪ್ಪ ಅಂದರೆ ಈ ವೇನ್ಸಲ್ಲಿ ಬಂದು ತಿನ್ ವಾಲ್ವ್ಸ್ ಇರುತ್ತೆ, ಈ ಥರ ವಾಲ್ವ್ ಇರುತ್ತೆ. ಇದು ಯಾಕೆ ಅಂದರೆ
ಫ್ಲೋ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಒನ್ ಡೈರೆಕ್ಷನಲ್ಲಿ ಫ್ಲೋ ಆಗಬೇಕು. ಇವಾಗ ಫಾರ್ವರ್ಡ್ ಹೋಗ್ತಾರೆ, ಫಾರ್ವರ್ಡೇ ಹೋಗ್ಬೇಕು, ಸರಿನಾ? ಬ್ಯಾಕ್ವರ್ಡ್ ಫ್ಲೋ ಆಗಬಾರ್ದು. ಅದಕ್ಕೆ ಬಂದು ವಾಲ್ಸ್ ಮಧ್ಯ ಮಧ್ಯ ಇರುತ್ತೆ, ಸರಿನಾ? ಮತ್ತು ವೇನ್ಸ್ ಬಂದು ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡೋದು ಅಂತ ಹೇಳಿದೆ. ಬಟ್ ಬರೀ ಪಲ್ಮನರಿ ವೇನ್ಸ್ ಮಾತ್ರ ಏನು ಮಾಡುತ್ತೆ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಎಲ್ಲಿಂದ? ಪಲ್ಮನರಿ ವೇನ್ಸ್, ಸಾರಿ ಇದಲ್ಲ, ಪಲ್ಮನರಿ ವೇನ್ಸ್ ಬಂದು ಇದು ರೆಡ್ ಕಲರಲ್ಲಿ ಇದೆಯಲ್ಲ, ಇದು ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆಯಲ್ಲ, ಪಲ್ಮನರಿ ವೇನ್ಸ್ ಏನು ಮಾಡುತ್ತೆ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಂದ? ಲಂಗ್ಸಿಂದ ಹಾರ್ಟ್ಗೆ ಕ್ಯಾರಿ ಮಾಡ್ತಾ ಇದೆ. ಬಟ್ ಬಾಡಿಯಿಂದ ಕ್ಯಾರಿ ಮಾಡತ್ತಲ್ಲ ಡಿಆಕ್ಸಿಜನೇಟೆಡ್ ಬ್ಲಡ್, ಅದು ಬಂದು ಜಸ್ಟ್ ವೇನ್ಸ್. ಬಟ್ ಪಲ್ಮನರಿ ವೇನ್ಸ್ ಬಂದು ಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡ್ತದೆ ಎಲ್ಲಿಂದ? ಲಂಗ್ಸಿಂದ ಹಾರ್ಟ್ಗೆ, ಸರಿನಾ? ಇವಾಗ ಕ್ಯಾಪಿಲರೀಸ್ ಇವಾಗ ವೇನ್ಸ್ ಸಪ್ರೇಟ್ ಆಗಿದ್ದಿರುತ್ತೆ, ಆರ್ಟರಿನೇ ಸಪ್ರೇಟ್ ಇರುತ್ತೆ. ಬಟ್ ಒಂದು ಜಾಗದಲ್ಲಿ ಮಾತ್ರ ಈ ಥರ ಮಿಕ್ಸಪ್ ಆಗುತ್ತೆ, ಈ ಥರ ಫಾರ್ಮ್ ಆಗುತ್ತೆ. ಟ್ಯೂಬ್ಸ್ ಬಂದು ಸಣ್ಣ ಆಗ್ಬಿಟ್ಟು ಈ ಥರ ಮಿಕ್ಸ್ ಆಗುತ್ತೆ. ಇದಕ್ಕೆ ಬಂದು ಕ್ಯಾಪಿಲರೀಸ್ ಅಂತ ಅಂತಾರೆ. ಈ ಕ್ಯಾಪಿಲರೀಸ್ ಏನಂದರೆ ಇದು ಸಖತ್ ತಿನ್ನಿರುತ್ತೆ. ಇದು ಏನಕ್ಕಪ್ಪ ಈ ಮಿಕ್ಸ್ ಆಗ್ತದೆ ಅಂದರೆ, ಇವಾಗ ಇನ್ ಕೇಸ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಇಲ್ಲ ಅಂದರೆ ವೇಸ್ಟ್ ಇರುತ್ತೆ, ಅದೆಲ್ಲ ಬ್ಲಡ್ ಮಧ್ಯೆ ಎಕ್ಸ್ಚೇಂಜ್ ಆಗಬೇಕು, ನ್ಯೂಟ್ರಿಯೆಂಟ್ಸ್ ಮತ್ತು ವೇಸ್ಟ್ ಎಲ್ಲ. ಸೊ ಆ ಎಕ್ಸ್ಚೇಂಜ್ನ ಫೆಸಿಲಿಟೇಟ್ ಮಾಡೋದಕ್ಕೇ ಈ ಥರ ಕ್ಯಾಪಿಲರೀಸ್ ಫಾರ್ಮ್ ಆಗಿದೆ ಇನ್ ಬಿಟ್ವೀನ್, ಸರಿನಾ? ಆಮೇಲೆ ಇವತ್ತಿನ ಚಾಪ್ಟರ್ಗೆ ಇವತ್ತಿನ ಚಾಪ್ಟರ್ನಲ್ಲಿ ಏನೇನು ನೋಡಿದ್ವಿ ಅಂದರೆ ಸರ್ಕ್ಯುಲೇಟರಿ ಸಿಸ್ಟಮ್ ನೋಡಿದ್ವಿ, ಅದ್ರದ್ದು ಕಾಂಪೊನೆಂಟ್ಸ್ ನೋಡಿದ್ವಿ, ಆಮೇಲೆ ಬ್ಲಡ್ ನೋಡಿದ್ವಿ, ಬ್ಲಡ್ಡಲ್ಲಿ ಏನೇನಿತ್ತು ಅಂತ ನೋಡಿದ್ವಿ, ಎಲ್ಲ ಸೆಲ್ಸ್ದು ಬ್ಲಡ್ ಸೆಲ್ಸ್ಗಳದ್ದೆಲ್ಲ ಫಂಕ್ಷನ್ಸ್ಗಳು ನೋಡಿದ್ವಿ, ಆಮೇಲೆ ಬ್ಲಡ್ ವೆಸಲ್ಸ್ ನೋಡಿದ್ವಿ. ಇವಾಗ ಬಂದು ನಿಮ್ಮೆಲ್ಲರಿಗೂ ಇವಾಗ ಜಸ್ಟ್ ಈ ಥರ ಕ್ವೆಶನ್ ಕೇಳೋದು ಲೈಕ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಇದು ಬಂದು 5 ಮಾರ್ಕ್ಸಿಗೆ ಕೊಡ್ಬೋದು, ಇಲ್ಲಾಂದರೆ ನಿಮ್ದು ಅಷ್ಟು ಇದಿಲ್ಲ, ಒಂದೊಂದ್ಸರಿ ತುಂಬ ಪೇಪರ್ ಟಫ್ ಮಾಡ್ಬೇಕಂದ್ರೆ 2 ಮಾರ್ಕ್ಸ್ ಅಂತದಕ್ಕೆಲ್ಲ ಈ ಥರ ಕ್ವೆಶನ್ಸ್ ಕೇಳ್ತಾರೆ. ಏನಂದರೆ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಆರ್ಟ್ರೀಸ್ ಆ್ಯಂಡ್ ವೇನ್ಸ್. ಆರ್ಟ್ರಿ ಬಂದು ಏನು ಮಾಡ್ತಾ ಇತ್ತು, ಯಾವಾಗಲೂ ಬ್ಲಡ್ ಅದು ಆರ್ಟರಿ ಬಂದು ಅವೇ ಫ್ರಮ್ ದ ಹಾರ್ಟ್ ತಗೊತಾ ಇತ್ತು, ಸರಿನಾ? ಸಿ ಆರ್ಟರಿ ಅವೇ ಎ ಅದು ಅವೇ ಫ್ರಮ್ ದ ಹಾರ್ಟ್. ವೆರಸ್ ವೇನ್ಸ್ ಬಂದು ಏನು ಮಾಡ್ತಾ ಇತ್ತು, ಟುವರ್ಡ್ಸ್ ದ ಹಾರ್ಟ್. ಯಾವ ಥರ ಬ್ಲಡ್ ತೊಗೊಂಡೋಗ್ತಾ ಇತ್ತು? ಡಿಆಕ್ಸಿಜನೇಟೆಡ್ ಬ್ಲಡ್ ತೊಗೊಂಡೋಗ್ತಾ ಇತ್ತು ಟುವರ್ಡ್ಸ್ ದ ಹಾರ್ಟ್. ಆರ್ಟರಿ ಬಂದು ಆಕ್ಸಿಜನೇಟೆಡ್ ಬ್ಲಡ್ ತೊಗೊಂಡೋಗ್ತಾ ಇತ್ತು ಫ್ರಮ್ ದ ಹಾರ್ಟ್. ಬಟ್ ಪಲ್ಮನರಿ ಮಾತ್ರ ಡಿಆಕ್ಸಿಜನೇಟೆಡ್ ಬ್ಲಡ್ ತೊಗೊಂಡೋಗ್ತಾ ಇತ್ತು ಹಾರ್ಟಿಂದ ಎಲ್ಲಿಗೆ? ಲಂಗ್ಸ್ಗೆ. ವೆರಸ್ ಪಲ್ಮನರಿ ವೇನ್ಸ್ ಬಂದು ಏನು ಮಾಡ್ತಾ ಇತ್ತು, ಆಕ್ಸಿಜನೇಟೆಡ್ ಬ್ಲಡ್ನ ಲಂಗ್ಸಿಂದ ಹಾರ್ಟ್ಗೆ ತಗೊಂಡೋಗ್ತಾ ಇತ್ತು. ಮತ್ತು ಆರ್ಟರಿ ಬಂದು ಥಿಕ್ ವಾಲ್, ವೆರಸ್ ವೇನ್ಸ್ ಬಂದು ಥಿನ್ ವಾಲ್. ಮತ್ತು ಆರ್ಟರಿನಲ್ಲಿ ಯಾವ ವಾಲ್ವ್ ಇರಲಿಲ್ಲ, ಮತ್ತು ವೇನ್ಸಲ್ಲಿ ವಾಲ್ವ್ಸ್ ಇತ್ತು ಟು ಪ್ರಿವೆಂಟ್ ಬ್ಯಾಕ್ವರ್ಡ್ ಫ್ಲೋ ಅಂತ ಅರ್ಥ ಆಯಿತು. ಇವಾಗ ಬಂದು ನಿಮಗೆಲ್ಲ ಕ್ವಿಸ್ ಏನಪ್ಪ ಅಂದರೆ ದ ಬ್ಲಡ್ ವೆಸಲ್ ದಟ್ ಪೊಸೆಸ್ ವಾಲ್ಸ್ ಆರ್ ಯಾವುದಿದ್ರಲ್ಲಿ? ಕರೆಕ್ಟ್ ಆನ್ಸರ್ ಬಂದು ಆನ್ಸರ್ ಆಪ್ಷನ್ ಎ, ವೇನ್ಸ್ ಹೇಳಿದ್ದಲ್ಲ. ನೆಕ್ಸ್ಟ್ ಇವಾಗ ಈ ಡಯಾಗ್ರಾಮ್ನಲ್ಲಿ ಕ್ವೆಶನ್ ಏನು ಕೇಳ್ತಾ ಇದ್ದಾರೆ ಅಂದರೆ ದ ಬ್ಲಡ್ ವೆಸಲ್ ದಟ್ ಬ್ರಿಂಗ್ಸ್ ಆಕ್ಸಿಜನೇಟೆಡ್ ಬ್ಲಡ್ ಟು ದ ಹಾರ್ಟ್. ಆಕ್ಸಿಜನೇಟೆಡ್ ಬ್ಲಡ್ ಟು ದ ಹಾರ್ಟ್ ಈ ಡಯಾಗ್ರಾಮ್ನಲ್ಲಿ ಯಾವುದು ಲಂಗ್ಸಿಂದ ಹಾರ್ಟ್ಗೆ ಆಕ್ಸಿಜನೇಟೆಡ್ ಬ್ಲಡ್ ತರ್ತಾ ಇದೆ ಅಂತ? ಆಪ್ಷನ್ ಸಿ ಅದು ಇಲ್ಲಿದೆ, ಫ್ರಮ್ ಲಂಗ್ಸಿಂದ ಬರ್ತಾ ಇದೆ ಅಲ್ವಾ? ಓಕೆ, ಸೊ ಇದು ಬಂದು ಆಪ್ಷನ್ ಸಿ. ಒಂದ್ಸಲಿ ಸಮರೈಸ್ ಮಾಡೋಣ. ಇವತ್ತು ಏನೇನು ಓದ್ವಿ ಅಂದರೆ ಸರ್ಕ್ಯುಲೇಟರಿ ಸಿಸ್ಟಮ್ ಓದಿದ್ವಿ ಅಲ್ವಾ? ಅಂದರೆ ನಮ್ಮ ಬಾಡಿನಲ್ಲಿ ಎಷ್ಟೊಂದು ಆರ್ಗನ್ಸ್ ಇದೆ, ಅದೆಲ್ಲ ಲೈಕ್ ಡಿಪೆಂಡ್ ಆಗಿದೆ ಈ ಟ್ರಾನ್ಸ್ಪೋರ್ಟೇಷನ್ ಮೇಲೆ. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ನಲ್ಲಿ ಏನೇನಿದೆ? ಬ್ಲಡ್ ವೆಸಲ್ಸ್ ಮತ್ತು ಹಾರ್ಟ್. ಮತ್ತು ಮೇನ್ ಫಂಕ್ಷನ್ ಏನು? ಟು ಪ್ರೊವೈಡ್ ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್, ಹಾರ್ಮೋನ್ ಟು ಮಸಲ್ಸ್, ಟಿಶ್ಯೂಗೆ ಮತ್ತು ಡಿಫ್ರೆಂಟ್ ಪಾರ್ಟ್ಸ್ಗೆ. ಆಮೇಲೆ ಬಂದು ಬ್ಲಡ್ ಬಂದು ಫ್ಲೂಯಿಡ್ ಟಿಶ್ಯೂ ಅಂತ ಗೊತ್ತಾಯಿತು, ಫ್ಲೂಯಿಡ್ ಸರ್ಕ್ಯುಲೇಟರಿ ಟಿಶ್ಯೂ, ಆಮೇಲೆ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ, ಸಾರಿ. ಆಮೇಲೆ ಬ್ಲಡ್ಡಲ್ಲಿ ಏನೇನಿತ್ತು? ಪ್ಲಾಸ್ಮಾ ಇತ್ತು ಮತ್ತು ಬ್ಲಡ್ ಸೆಲ್ಸ್ ಇತ್ತು ಅಲ್ವಾ? ಆಮೇಲೆ ಬ್ಲಡ್ ಸೆಲ್ಸ್ ಏನೇನಿತ್ತು? RBC ಇತ್ತು, ವೈಟ್ ಬ್ಲಡ್ ಸೆಲ್ಸ್ ಇತ್ತು, ಪ್ಲೇಟ್ಲೆಟ್ಸ್ ಇತ್ತು, ಲಿಂಫ್ ಬಗ್ಗೆ ಓದಿದ್ವಿ. ಆಮೇಲೆ ಬ್ಲಡ್ ಯಾವ್ದ್ರ ಕಡೆಯಿಂದ ಹೋಗ್ತದೆ ಅಂತ ನೋಡಿದ್ವಿ? ಬ್ಲಡ್ ವೆಸಲ್ ಹೋಗ್ತಾ ಇತ್ತು ಅಲ್ವಾ? ಸೊ 3 ಟೈಪ್ ಆಫ್ ಬ್ಲಡ್ ವೆಸಲ್ ನೋಡಿದ್ವಿ. ಯಾವ್ದು? ಒಂದು ಬಂದು ಆರ್ಟ್ರೀಸ್, ವೇನ್ಸ್ ಮತ್ತು ಕ್ಯಾಪಿಲರೀಸ್. ಇದಿಷ್ಟು ನೋಡಿದ್ವಿ. ಆರ್ಟ್ರೀಸ್ ಬಂದು ಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡ್ತದೆ, ವೇನ್ಸ್ ಎಕ್ಸೆಪ್ಟ್ ಪಲ್ಮನರಿ ಆರ್ಟರಿ ಏನು ಮಾಡ್ತದೆ? ಡಿಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡ್ತಾ ಇತ್ತು ಹಾರ್ಟಿಂದ ಲಂಗ್ಸಿಗೆ. ವೆರಸ್ ವೇನ್ಸ್ ಬಂದು ಡಿಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡ್ತಾಯಿತ್ತು ಫ್ರಮ್ ಅದರ್ ಬಾಡಿ ಪಾರ್ಟ್ಸ್ ಟು ಹಾರ್ಟ್ಗೆ. ಬಟ್ ಪಲ್ಮನರಿ ವೇನ್ಸ್ ಬಂದು ಏನು ಮಾಡ್ತಾ ಇತ್ತು? ಲಂಗ್ಸಿಂದ ಆಕ್ಸಿಜನೇಟೆಡ್ ಬ್ಲಡ್ನ ಹಾರ್ಟಿಗೆ ತೊಗೊಂಡೋಗ್ತಾಯಿತ್ತು. ಕ್ಯಾಪಿಲರೀಸ್ ಏನು ಮಾಡ್ತಾಯಿತ್ತು? ಮಿಕ್ಸಿಂಗ್ ಅಪ್ ಆಗಕ್ಕೆ ಬಿಡ್ತಾಯಿತ್ತು. ಸೊ ದಟ್ ಯಾವುದನ್ನು ಆರ್ಟ್ರೀಸ್ ಮತ್ತು ವೇನ್ಸ್ನ, ಯಾಕೆ ಅಂದರೆ ನ್ಯೂಟ್ರಿಯೆಂಟ್ಸ್ ಮತ್ತು ವೇಸ್ಟ್ ಅದೆಲ್ಲ ಎಕ್ಸ್ಚೇಂಜ್ ಮಾಡೋದಕ್ಕೆ, ಸರಿನಾ? ಸೊ ಇವತ್ತಿನ ಸೆಷನಲ್ಲಿ ಇದು ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಸೆಷನಲ್ಲಿ ಬಂದು ನಾವು ಹಾರ್ಟ್, ಸ್ಟ್ರಕ್ಚರ್ ಆಫ್ ಹಾರ್ಟ್ ಮತ್ತು ಸರ್ಕ್ಯುಲೇಟರಿ ಸಿಸ್ಟಮ್ ಮೆಕ್ಯಾನಿಸಮ್ ಅದೆಲ್ಲ ನೋಡೋಣ. ಸೊ ಇವತ್ತಿನ ಸೆಷನ್ಗಿಷ್ಟೇ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ.